ಆನೇಕಲ್ ತಾಲೂಕಿನ ಅತಿ ದೊಡ್ಡ ಕೆರೆಗಳ ಪೈಕಿ ಚೋಳರಕಟ್ಟೆ ಕೆರೆ ಕೂಡ ಒಂದಾಗಿರುವಂತದ್ದು. ಕಲುಷಿತಗೊಂಡಿರುವಂತಹ ನೀರು ಹಾಗೆ ಅಲ್ಲಿನ ಕೆರೆಯಿಂದ ಬರ್ತಾ ಇರುವಂತಹ ವಾಸನೆ ಯಾವ ರೀತಿಯಾಗಿ ಇಲ್ಲಿನ ಜನರು ಬದುಕನ್ನ ಸಾಗಿಸ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ಚೋಳರು ಆಳ್ವಿಕೆ ಮಾಡಿದಂಥ ಕಾಲದಲ್ಲಿ ನಿರ್ಮಾಣ ಆದಂಥ ಇವತ್ತು ಚೋಳರ ಕಡೆ ಸಂಪೂರ್ಣವಾಗಿ ಕಲುಷಿತವಾಗಿದೆ. ಮುಂದೆ ಜೀವನದಲ್ಲಿ ತಿನ್ನೋದಕ್ಕೆ ಊಟ ಬೇಕು, ಕಾರ್ಖಾನೆಗಳಿಂದ ಏನೂ ಆಗೋದಿಲ್ಲ. CSR ಆಗಲಿ ಇಲ್ಲ ಗೌರ್ಮೆಂಟಿಂದ ಗ್ರಾಂಟೇ ಆಗಲಿ ಯಾವುದೇ ಆಗಲಿ ದುಡ್ಡು ಮಾಡ್ಕೊಳಕ್ಕಾಗಿ ನಂಬರ್ 1 ಆಗಿ ಬಂದಿರೋದು. ಚಂದಾಪುರದ ಮುಖ್ಯಾಧಿಕಾರಿಗಳು ಇದ್ರ ಪಕ್ಕದಲ್ಲೇ ಇದೆ. ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಗುತ್ತಿಗೆದಾರನಿಂದ ಹಫ್ತ ತಗೊಂಡಿರ್ತಾರೆ. ರಾಜಕಾರಣಿಗಳ ಕೊಡ್ತಾರೆ, ನಮ್ಮ ಟ್ಯಾಕ್ಸ್ ದುಡ್ಡೇ ಕೊಡೋದು ಅವರಿಗೆ. ರಾಜಕಾರಣಿಗಳಿಗೆ ಸಪೋರ್ಟ್ ಆಗಿರೋರು ಅಧಿಕಾರಿಗಳು. ಪುರಸಭೆ ಅಧಿಕಾರಿಗಳು ಕೇವಲ ದಪ್ಪ ಚರ್ಮವನ್ನ ಬೆಳೆಸಿಕೊಂಡು ಕೇವಲ ಇಲಾಖೆಯಲ್ಲಿ ಕೂತ್ಕೊಳ್ಳೋದಲ್ಲ, ನಿಮಗೂ ಗ್ರಾಮಸ್ಥರಿಗೂ ನಮಗೂ ವ್ಯತ್ಯಾಸ ಇಲ್ವಾ? ನಿಮಗೂ ಗ್ರಾಮಸ್ಥರಿಗೂ ನಮಗೂ ವ್ಯತ್ಯಾಸ ಇಲ್ವಾ? ಆ ಕೆರೆ ಈ ಪುರಸಭೆಗೆ ಒಂದ್ ನಿಮಿಷ ಇರ್ರಿ. ಪುರಸಭೆಗೆ ಬರೋದಿಲ್ಲ ಮೇಡಮ್, ಅದು ಕೆರೆ ಮೈನರ್ ಇರಿಗೇಷನ್ ಮೈನರ್ ಇರಿಗೇಷನ್. ಇದಕ್ಕೆ ನೀವು ರೆಸ್ಪಾನ್ಸಿಬಿಲಿಟಿ ಅಲ್ಲ, ಇದು ನೀವು ಹೊಣೆ ಬರೋದು. ನೀವೇನೇ ಕೇಳೋದಾದ್ರೂ ಮೈನರ್ ಇರಿಗೇಷನ್ ಇಷ್ಟರ ಮಟ್ಟಿಗೆ ಕಲುಷಿತ ಆಗಿದೆ ಅಂತಂದ್ರೆ ಪ್ರತಿ ತಿಂಗಳು ಇಲ್ಲ ವರ್ಷಕ್ಕೋ ಒಂದ್ಸಲ ಅವ್ರಿಗೆ ಏನಾಗ್ತದೆ, ಟೇಬಲ್ಗೆ ಮಂತ್ಲಿ ಹೋಗ್ತಾ ಇದೆ. ಇಲ್ಲಿ ಕೆರೆ ಹತ್ರನೇ ಒಂದು ಸ್ಕೂಲ್ನ ನಾವು ನಡೆಸ್ತಾ ಇದ್ದೀವಿ. ಹಸುಗಳಿಗೂ ಕೂಡ ಕುಡಿಸೋದಕ್ಕೂ ಕೂಡ ಯೋಗ್ಯವಾಗಿದ್ದಂಥ ನೀರು ಇವತ್ತು ಕಣ್ಣಲ್ಲಿ ನೋಡೋದಕ್ಕೆ ಆಗ್ತಾ ಇಲ್ಲ. ರೈತ ಉದ್ಧಾರಕ್ಕಾಗಂತೂ ಮಾಡ್ತಾ ಇಲ್ಲ. ಈ ಕೆರೆಯಲ್ಲಿ ಒಂದು ಹಸು ಕೂಡ ನೀರು ಕುಡಿಯೋಕ್ಕಾಗಲ್ಲ. ಕೋಟಿ ಕೋಟಿ ಲೂಟಿ ಹೊಡಿತಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಏನು ಹೇಳ್ತೀವಿ? ಒಂದು ಕೆರೆ ಡೆವಲಪ್ಮೆಂಟ್ಗೆ 1 ಕೋಟಿ ಖರ್ಚು ಮಾಡಿದ್ರೆ 10 ಕೋಟಿ ತೋರಿಸ್ತಿದ್ದಾರೆ. ದೊಡ್ಡ ಮಾಫಿ ಆಗ್ತಾ ಇದೆ, ತೆರಿಗೆಯಲ್ಲಿ ಅನ್ಯಾಯ ಆಗ್ತಾ ಇದೆ. ಹೂಳು ತೆಗೆದಿದ್ರೆ ಭಾಳ ಈಗಾಗಲೇ ಆ ಕಟ್ಟಿ ನೀರು ಬಂದಿದೆ. ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಚಂದಾಪುರ ಪುರಸಭೆಯಲ್ಲಿ ಕಾಸು ಕೊಟ್ಟರೆ ಏನಾದರೂ ಬೇಕಾದರೆ ಮಾರ್ಬಿಡ್ತಾರೆ ಅವರು. ಪುರಸಭೆ ಅಧಿಕಾರಿಗಳು ಮತ್ತು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಈ ಕೆರೆಯ ಕಲುಷಿತಕ್ಕೆ ಕಾರಣ. ಈ ಪ್ರಕೃತಿಯಲ್ಲಿ ನೀವು ಮಣ್ಣಲ್ಲಿ ನೀರಲ್ಲಿ ನೀವು ಮಣ್ಣು ಮಾಡಿದ್ರೆ ಕ್ಷಮಿಸಕ್ಕಾಗ್ದಿರೋ ರೋಗ ಬಂದು ನೀವು ಸಾಯ್ತೀರಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ಬ್ಲೂಮ್ ಟಿವಿ. ನಾನು ರೂಪಾ ಚಂದ್ರು. ಆನೇಕಲ್ ತಾಲೂಕಿನ ಅತಿ ದೊಡ್ಡ ಕೆರೆಗಳ ಪೈಕಿ ಚೋಳರಕಟ್ಟೆ ಕೆರೆ ಕೂಡ ಒಂದಾಗಿರುವಂಥದ್ದು. ಸುಮಾರು 50 ಎಕರೆ ಪ್ರದೇಶದಲ್ಲಿರುವಂತಹ ಈ ಒಂದು ಕೆರೆ ಇವತ್ತು ಯಾವ ದುಸ್ಥಿತಿ ತಲುಪಿದೆ ಅನ್ನೋದನ್ನ ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನ ನಮ್ಮ ಬ್ಲೂಮ್ ಟಿವಿ ಮಾಡ್ತಾ ಇರುವಂಥದ್ದು. ನನ್ನ ಸುತ್ತಮುತ್ತ ಈಗಾಗಲೇ ನಾನಿರುವಂತಹ ಸ್ಥಳ ಚೋಳರಕಟ್ಟೆ ಕೆರೆ. ಇಲ್ಲಿ ಕಲುಷಿತಗೊಂಡಿರುವಂತಹ ನೀರು ಹಾಗೆ ಅಲ್ಲಿನ ಕೆರೆಯಿಂದ ಬರ್ತಾ ಇರುವಂತಹ ವಾಸನೆ ಯಾವ ರೀತಿಯಾಗಿ ಇಲ್ಲಿನ ಜನರು ಬದುಕನ್ನ ಸಾಗಿಸ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ತಿಳಿತಾ ಇಲ್ಲ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಸುಮಾರು 50 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಕೆರೆ. ಒಂದು ಭಾಗದಲ್ಲಿ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗಳಿವೆ, ಮತ್ತೊಂದು ಭಾಗದಲ್ಲಿ ಒಂದು ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಇನ್ನೊಂದು ಕಡೆ ಕೃಷಿಗೆ ಬಳಸುವಂತಹ ಭೂಮಿ, ಮತ್ತೊಂದು ಕಡೆ ಪಶುಗಳನ್ನ ಸಾಕುವಂತಹ ಕೂಡ ಕೆಲವೊಂದಿಷ್ಟು ಪ್ರತಿಷ್ಠಿತವಾದ ಜಾಗವನ್ನು ನೀವು ಕೂಡ ಗಮನಿಸ್ತಾ ಹೋಗ್ಬೋದು. ಇನ್ನೊಂದು ಬದಿಯಲ್ಲಿ ಚಂದಾಪುರ ಮುಖ್ಯ ರಸ್ತೆ ಕೂಡ ಇದೆ. ಸುತ್ತಮುತ್ತ ಇಷ್ಟೆಲ್ಲ ಕೂಡ ವ್ಯವಸ್ಥಿತವಾದಂತಹ ಜಾಗ ಸುಂದರವಾಗಿ ಕಾಣಿಸ್ತಿದೆ ಅಂತ ನೀವೇನಾದ್ರು ಅಂದ್ಕೊಂಡ್ರೆ ಅದು ನಮ್ಮ ದಡ್ತನ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ 50 ಎಕರೆ ವಿಸ್ತೀರ್ಣದ ಈ ಒಂದು ಕೆರೆಯನ್ನ ಎಷ್ಟು ಸ್ವಚ್ಛತೆಯಿಂದ ಕಾಪಾಡಬೇಕು, ಇದನ್ನ ಸ್ವತಃ ಪುರಸಭೆಯವರು ವಹಿಸ್ಕೊಂಡು, ಯಾಕಂದ್ರೆ ಸುಮಾರು 1000 ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಚೋಳರ ಕೆರೆ. ಚೋಳರು ಹಿಂದೆ ಕೆರೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಿದ್ದು ಸುತ್ತಮುತ್ತಲಿನ ಗ್ರಾಮದ ಜನಗಳಿಗೆ ಹಾಗೆ ಕೆಲವೊಂದಿಷ್ಟು ಪ್ರಾಣಿಗಳಿಗೆ ಉಪಯೋಗ ಆಗ್ಲಿ ಎನ್ನುವಂತಹ ನಿಟ್ಟಿನಲ್ಲಿ ಹಲವು ದೇವಸ್ಥಾನಗಳನ್ನ ಸುತ್ತಮುತ್ತ ಕೆರೆಗಳನ್ನ ಕಲ್ಯಾಣಗಳನ್ನ ನಿರ್ಮಿಸಿಕೊಟ್ಟು ನಮಗೆಲ್ಲ ಕೂಡ ಕೊಡುಗೆಯಾಗಿ ಕೊಟ್ಟೋಗಿದ್ದಾರೆ. ಸಾಕಷ್ಟು ವರ್ಷಗಳ ಇತಿಹಾಸ ಇರುವಂತಹ ಇಂತಹ ಕೆರೆಗಳನ್ನ ಸಂರಕ್ಷಿಸಿಕೊಳ್ಳುವಂತಹ ಒಂದು ಜವಾಬ್ದಾರಿಯನ್ನ ಕೂಡ ಈಗಿನ ಕಾಲದ ಜನ ಯಾರು ಕೂಡ ವಹಿಸ್ಕೊಳ್ತಾ ಇಲ್ಲ. ಈಗ ಪುರಾತನ ಕಾಲದ ಕೆಲವೊಂದಿಷ್ಟು ಕೆರೆ ಕಟ್ಟೆಗಳನ್ನ ಕಾಪಾಡಿಕೊಳ್ಳುವಂಥದ್ದು ಸರ್ಕಾರದ ಜವಾಬ್ದಾರಿ ಕೂಡ ಆಗಿರುತ್ತೆ, ಪುರಸಭೆಯ ಜವಾಬ್ದಾರಿ ಆಗಿರುತ್ತೆ, ಆ ಗ್ರಾಮದ ಗ್ರಾಮ ಪಂಚಾಯತಿಯ ಜವಾಬ್ದಾರಿ ಆಗಿರುತ್ತೆ. ಆದ್ರೆ ಚಂದಾಪುರದ ಪುರಸಭೆಯವರನ್ನ ಕೇಳಿದ್ರೆ ಇದರ ಬಗ್ಗೆ ಯಾವುದೇ ರೀತಿ ಉತ್ತರವನ್ನ ಕೂಡ ಕೊಡ್ತಾ ಇಲ್ಲ. ಈಗ ನೀರಿನ ಕಲ್ಲರನ್ನ, ಆ ಬಣ್ಣವನ್ನ ಗಮನಿಸಿ
ಗಮನಿಸಿ ನೀವು, ನಿಜವಾಗ್ಲೂ ಕೂಡ ಕುಡಿಯೋದಕ್ಕೆ ಯೋಗ್ಯವಾಗಿದೆಯಾ ಈ ನೀರು? ಇಲ್ಲಿಗೆ ಬರುವಂತಹ ಕೆಲವೊಂದಿಷ್ಟು ಹಸುಗಳು ಕೂಡ ನೀರನ್ನು ಕುಡಿದ್ರೆ ಅವುಗಳ ಪರಿಸ್ಥಿತಿ ಏನಾಗಬೇಡ, ಸಾಕಷ್ಟು ಜಾನುವಾರುಗಳು ಕೂಡ ಸತ್ತೋಗಿದ್ದಾವೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಕೇಳ್ಪಟ್ವಿ. ಇನ್ನು ಕೆಲವೊಂದಿಷ್ಟು NGO ಕಂಪನಿಗಳು ಕೆರೆಯನ್ನು ನಾವು ಅಭಿವೃದ್ಧಿ ಪಡಿಸ್ತೀವಿ, ಶುಚಿಗೊಳಿಸ್ತೀವಿ ಅಂತ ಹೇಳಿ ಕೆರೆಯಲ್ಲಿದ್ದಂಥ ಹೂಳು ಮಣ್ಣನ್ನು ಹೊರತೆಗೆದು ಅದನ್ನು ಬೇರೆ ಕಡೆಗೆ ಸಾಗಿಸ್ಬೇಕು. ಆದರೆ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ, ನಾನು ನಿಂತಿರುವಂಥ ಒಂದು ಪ್ರದೇಶವನ್ನು, ಇಲ್ಲೆಲ್ಲವೂ ಕೂಡ ಹೂಳೆತ್ತಿರುವಂಥ ಈ ಒಂದು ಮಣ್ಣನ್ನು ಇಲ್ಲಿಗೆ ಅಂದರೆ ಕೆರೆಯ ಪಕ್ಕದ ದಡದಲ್ಲೇ ಹಾಕಿರುವಂಥದ್ದು. ಇದೇ ನೀರನ್ನು ಮತ್ತೆ ಇದೇ ಮಣ್ಣನ್ನು ತೆಗೆದುಕೊಂಡು ಮತ್ತೆ ಅದೇ ಕೆರೆಗೆ ಹಾಕಲಾಗ್ತಾ ಇದೆ. ಈ ರೀತಿಯಾದಂಥ ಅವೈಜ್ಞಾನಿಕವಾಗಿ ಅಭಿವೃದ್ಧಿ ಮಾಡ್ತೀವಿ ಅಂತ CSR ಫಂಡ್ಸ್ಗಳನ್ನು ಇಸ್ಕೊಂಡು ಕೆಲವೊಂದಿಷ್ಟು NGO ಸಂಸ್ಥೆಗಳು ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಕೇವಲ ಬರೀ ಬಾಯಿ ಮಾತಿಗೆ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಅಂದರೆ ಪುರಸಭೆಯ ಅಧಿಕಾರಿಗಳು ತಾವು ಕೂಡ ಕೈ ಜೋಡಿಸಿ ಒಂದು ಕೆರೆ, ಸಾಕಷ್ಟು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಕೆರೆಯನ್ನು ಉಳಿಸ್ಕೊಳ್ಬೇಕು, ಮುಂದಿನ ಪೀಳಿಗೆಗೆ ಕೆರೆಗಳು ಎಷ್ಟು ಮುಖ್ಯ ಅನ್ನುವಂಥದ್ದು. ಯಾಕಂದರೆ ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೀವಿ, ಇಡೀ ರಾಜ್ಯದಾದ್ಯಂತ ಕೆಲವೊಂದಿಷ್ಟು ಬರ ಪೀಡಿತ ಪ್ರದೇಶಗಳನ್ನು ಸರಿಯಾದಂಥ ಮಳೆ ಆಗ್ತಾ ಇಲ್ಲ, ಸರಿಯಾದಂಥ ಬೆಳೆ ಆಗ್ತಾ ಇಲ್ಲ, ರೈತರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಈ ರೀತಿಯ ಪುರಾತನ ಕಾಲದ ಕೆರೆಗಳನ್ನು ಉಳಿಸ್ಕೊಳ್ಳುವಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಿದ್ರೆ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಕೂಡ ಉಪಯೋಗ ಆಗುತ್ತೆ. ಆದರೆ ಅಧಿಕಾರಿಗಳು ದಪ್ಪ ಚರ್ಮವನ್ನು ಬೆಳೆಸ್ಕೊಂಡು ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಎತ್ತಾಕುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಮತ್ತೊಂದು ನಾನು ಇಲ್ಲಿ ಹೇಳಬೇಕು, ನೋಡ್ತಾ ಇರುವಂಥ ರಸ್ತೆ ಇದು ಚಂದಾಪುರದ ಮುಖ್ಯ ರಸ್ತೆ. ಇಲ್ಲಿ ಗಮನಿಸ್ತಾ ಇರುವಂಥದ್ದು ಪಕ್ಕದಲ್ಲಿರೋದು ಚೋಳರ ಕಟ್ಟೆ ಕೆರೆ. ಅಂದರೆ ನೋಡ್ತಾ ಇದ್ದೀರಾ, ಇಲ್ಲಿ ಹೋಗ್ತಾ ಇರುವಂತಹ ನೀರು ಆ ರಸ್ತೆ ಮೇಲೆ ಅತಿ ಹೆಚ್ಚಾಗಿ ಮಳೆ ಆಯಿತು ಅಂದರೆ ಸಾಕು, ಇಲ್ಲಿಂದ ಸೀದಾ ನೀರು ಕೋಡಿ ಹೊಡೆದು ಆ ರಸ್ತೆ ಮೇಲೆ ಹೋಗುತ್ತೆ. ಆ ರಸ್ತೆ ಕೂಡ ಅಲ್ಲಿ ಕ್ರಾಸ್ ಇರೋದ್ರಿಂದ ಜನಗಳಿಗೆ ಇದು ನೇರವಾಗಿ ರಸ್ತೆ ಇದೆ ಅಂತ ಕಾಣಿಸೋದಿಲ್ಲ. ಅಂದರೆ ನೀರು ಹೋಗ್ತಾ ಇದ್ರೆ ಆ ನೀರಲ್ಲೇ ಹೋಗಬೇಕಾಗುತ್ತೆ. ಕೆಲವೊಂದಿಷ್ಟು ಜನ ಆ ಸಂದರ್ಭದಲ್ಲಿ ಗಾಯಗೊಂಡಿದ್ದಾರೆ, ಹಾಗೆ ಅನಾಹುತಕ್ಕೆ ತುತ್ತಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಮತ್ತೊಂದೇನಪ್ಪ ಅಂತಂದರೆ, ಪ್ರತಿಷ್ಠಿತ ಶಾಲಾ ಕಾಲೇಜುಗಳು ಹತ್ತಿರದಲ್ಲೇ ಇದೆ, ಮತ್ತೊಂದು ಕಡೆ ಆಸ್ಪತ್ರೆ ಇದೆ, ಆಸ್ಪತ್ರೆಯಿಂದ ಬರುವಂಥ ರಾಸಾಯನಿಕ ತ್ಯಾಜ್ಯವನ್ನೆಲ್ಲ ತಗೊಂಡು ಇಲ್ಲಿಗೆ ಹಾಕ್ತಾ ಇದ್ದಾರೆ. ಹಾಗೆ ಕಸ ವಿಲೇವಾರಿ ಮಾಡಬೇಕು ಅಂದರೂ ಕೂಡ ಆ ಕಸವನ್ನು ತಂದು ಕೂಡ ಈ ಕೆರೆಗೆ ವಿಲೇವಾರಿ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಅವೈಜ್ಞಾನಿಕತೆಯಿಂದ ಕೂಡಿರುವಂಥ ಈ ಕೆರೆಯನ್ನು ಸರಿಯಾಗಿ ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಳ್ಬೇಕು, ಇಲ್ಲಿನ ನೀರನ್ನು ನಾವು ಸರಿಯಾಗಿ ಬಳಸ್ಕೊಳ್ಬೇಕು ಅನ್ನುವಂತಹ ಆಲೋಚನೆ ಕೂಡ ಯಾವೊಬ್ಬ ಅಧಿಕಾರಿಗೆ ಬಂದಿಲ್ಲ. ನಾವಿಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಮಾಡ್ಬೋದು, ಯಾಕಂದರೆ ಬೆಂಗಳೂರಿನಾದ್ಯಂತ ಕೆರೆಗಳು ಎಷ್ಟು ಮಟ್ಟಿಗೆ ಇದ್ವು, ಕೆರೆಗಳನ್ನು ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಕೈಗೊಳ್ತಾ ಇರುವಂಥ ಕ್ರಮಗಳನ್ನು ನಾವಿಲ್ಲಿ ಮಾತಾಡಲೇಬೇಕು. ಇನ್ನು ಕೆಲವೊಂದಿಷ್ಟು ಇಂಜಿನಿಯರ್ಸ್ಗಳು ಕೂಡ ಕೆರೆಯನ್ನು ಅಭಿವೃದ್ಧಿ ಪಡಿಸುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಯೋಜನೆಗಳನ್ನು ಹಾಕ್ಕೊಳ್ತಾರೆ, ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ತಾರೆ, ಇದೇ ಪ್ರಕಾರವಾಗಿ ನಾವು ಕೆರೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ನೀವು ಗಮನಿಸ್ತಾ ಇರುವಂಥದ್ದು, ನಿಜವಾಗ್ಲೂ ಕೂಡ 50 ಎಕರೆ ಪ್ರದೇಶದಲ್ಲಿ ಕೆರೆ ಇದೆ ಅಂತ ಅನ್ನಿಸ್ತಾ ಇದೆಯಾ? ಎಷ್ಟೋ ಭೂ ಮಾಫಿಯಾಗಳು ಒತ್ತುವರಿ ಮಾಡಿಕೊಂಡು ಕೆರೆಯ ಭೂಮಿಯನ್ನೇ ಕಬಳಿಕೆ ಮಾಡಿರುವಂಥದ್ದು. ಹಾಗೆ ಮತ್ತೊಂದು ಕಡೆ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತಂದರೆ ವೈಜ್ಞಾನಿಕತೆಯಿಂದ, ಅಂದರೆ ಕೆಲವೊಂದಿಷ್ಟು ಸೂಚನೆ ಸಲಹೆಗಳನ್ನು ಇಲ್ಲಿ ಪಾಲಿಸಬೇಕಾಗುತ್ತೆ. ಯಾವುದೇ ಸೂಚನೆ ಸಲಹೆಗಳನ್ನು ಇಲ್ಲಿ ಪಾಲಿಸದೆ ಅವೈಜ್ಞಾನಿಕವಾಗಿ ಹೂಳನ್ನು ಎತ್ತಿಬಿಟ್ಟು ಅದನ್ನ ಏನು ಈಗ ಗಮನಿಸ್ತಾ ಇದ್ರಲ್ಲ, ಅಂದರೆ ಕೆರೆಯ ಸುತ್ತಮುತ್ತದಲ್ಲೇ ಹಾಕಿರುವಂಥದ್ದು. ಜನರು ಕೂಡ ಎಷ್ಟು ಅಂತ ಹೇಳ್ತಾರೆ, ಇಲ್ಲಿನ ಗ್ರಾಮಸ್ಥರು ಕೂಡ ಎಷ್ಟು ಅಂತ ಹೇಳ್ತಾರೆ. ಪ್ರತಿ ಬಾರಿ ಕೂಡ ಸುದ್ದಿ ಮಾಡಿ ನಾವು ಪುರಸಭೆಯ ಅಧಿಕಾರಿಗಳಿಗೆ ಎಚ್ಚರಿಸೋದಾಗಿದೆ. ಮತ್ತೊಂದು ಬದಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಾ ನೋಡಿ, ಅಲ್ಲಿ ರೈತರು ಕೆಲವೊಂದಿಷ್ಟು ಬೆಳೆಗಳನ್ನು ಕೂಡ ಬೆಳೆದಿದ್ದಾರೆ. ಇಷ್ಟು ಕಲುಷಿತವಾದಂಥ ನೀರು ಆ ಬೆಳೆಗೂ ಕೂಡ ಉಪಯೋಗಿಸಿದ್ರೆ ನಿಜವಾಗ್ಲೂ ಕೂಡ ರೈತರ ಗತಿ ಏನು ಆಗಬೇಡ ಅನ್ನುವಂಥದ್ದು ಪ್ರಶ್ನೆ ಉಡ್ತಾ ಇದೆ. ಇಷ್ಟೆಲ್ಲ ಕಲುಷಿತಗೊಂಡಿರುವಂಥ ಗಲೀಜು ನೀರಾಗಿರ್ಬೋದು, ಇಷ್ಟೆಲ್ಲ ರೀತಿಯ ಅವೈಜ್ಞಾನಿಕತೆ ಕೂಡಿರುವಂಥ ಕೆರೆ ವಿಚಾರವಾಗಿ ನೋಡ್ತಾ ಇದ್ರೆ ಪುರಸಭೆ ಅಧಿಕಾರಿಗಳನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಯಾರು ಇದನ್ನು ಅಭಿವೃದ್ಧಿ ಪಡಿಸ್ತೀವಿ ಅಂತ ವಹಿಸ್ಕೊಂಡಿದ್ದಾರೆ? NGO ಅಧಿಕಾರಿಗಳು ಇದನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಬಂದಿದ್ದಾರಾ ಇಲ್ವಾ? ಮತ್ತೊಂದು ಬದಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಾ ನೋಡಿ, ಹಾಲ್ ನೊರೆಯಂತೆ ಆ ಕೆರೆಯ ಕೆಮಿಕಲ್, ಅಂದರೆ ಕೆರೆಗೆ ಸೇರಿಸುವಂಥ ಕೆಮಿಕಲ್ ಯಾವ ರೀತಿಯಾಗಿ ಅತಿ ಹೆಚ್ಚಾಗಿ ಮಲಿನಗೊಂಡಿದೆ ಒಂದು ಕೆರೆ ಅನ್ನೋದಕ್ಕೆ ಅದು ನಿದರ್ಶನ ಅಂತ ಹೇಳ್ಬೋದು. ಬರ್ತಾ ಇರುವಂಥ ಆ ನೊರೆ ಹಾಲಿನ ನೊರೆ ಥರ ಕಾಣಿಸ್ತಾ ಇದೆ. ಇದರಿಂದ ಗಮನಿಸ್ಬೋದು ಯಾವ ಮಟ್ಟಿಗೆ ಒಂದು ಕೆರೆಯನ್ನು ಕಲುಷಿತ ಮಾಡಬಹುದು, ಅದಕ್ಕಿಂತ ಹೆಚ್ಚಾಗಿ ಕಲುಷಿತ ಮಾಡಲಾಗಿದೆ. ನಮ್ಮ ಬ್ಲೂಮ್ ಟಿವಿಯ ಆಶಯ ಇಷ್ಟೇ, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಗ್ರಾಮಸ್ಥರುಗಳಾಗಿರ್ಬೋದು, ಧ್ವನಿ ಎತ್ತಿ ನಮ್ಮ ಕೆರೆಯನ್ನು ಉಳಿಸ್ಕೊಳ್ಳಿ. ಹಾಗೆ ಮತ್ತೊಂದೇನಪ್ಪ ಅಂತಂದರೆ, ಪುರಸಭೆಯ ಅಧಿಕಾರಿಗಳು ಕೇವಲ ದಪ್ಪ ಚರ್ಮವನ್ನು ಬೆಳೆಸಿಕೊಂಡು ಕೇವಲ ಇಲಾಖೆಯಲ್ಲಿ ಕೂತ್ಕೊಳ್ಳೋದಲ್ಲ, ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ಬೇಕಾದಂತಹ ಇಂತಹ ಒಂದು ಉತ್ತಮವಾದಂಥ ಕೆರೆಗಳನ್ನು ಅಭಿವೃದ್ಧಿಪಡಿಸೋದಾಗಿರ್ಬೋದು, ಇವೆಲ್ಲವನ್ನ ಕೂಡ ಸಮರ್ಪಕವಾಗಿ ನಿಭಾಯಿಸ್ಕೊಂಡು ಹೋಗಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ನಿವಾಸಿಗಳು ಏನು ಹೇಳ್ತಾರೆ, ಕೆರೆಯ ವಿಚಾರವಾಗಿ ಅವರ ಅಭಿಪ್ರಾಯ ಏನು, ಅವರು ಕೂಡ ಮನವಿಯನ್ನು ಸಲ್ಲಿಸಿದ್ದಾರಾ, ಇದೆಲ್ಲ ವಿಚಾರದ ಬಗ್ಗೆ ಅವ್ರ ಹತ್ರನೇ ಕೇಳೋಣ ಬನ್ನಿ.
ತಮ್ಮೊಟ್ಟಿಗೆ ತಾಲೂಕು ಅಧ್ಯಕ್ಷರಾದಂತಹ ವಿಜಯ್ ಅವರಿದ್ದಾರೆ, ಬನ್ನಿ ಅವರನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ತಮ್ಮ ಊರಿನ ಕೆರೆಯನ್ನ ಉಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಅವರ ಪಾತ್ರ ಏನಿದೆ, ಅವರು ಕೂಡ ಇದಕ್ಕೆ ಮನವಿಯನ್ನ ಸಲ್ಲಿಸಿದಾರಾ ಇಲ್ವಾ, ಅಧಿಕಾರಿಗಳು ಏನು ಹೇಳಿದ್ರು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೊಟ್ಟಿಗೆ ಕೇಳೋಣ. ಸರ್, 1000 ವರ್ಷಗಳ ಇತಿಹಾಸ ಇರುವಂಥ ಚೋಳರ ಕೆರೆ, ಆದರೆ ಇಷ್ಟರ ಮಟ್ಟಿಗೆ ಕಲುಷಿತ ಆಗಿದೆ ಅಂತಂದರೆ ಎಲ್ಲೋ ಒಂದು ಕಡೆ ನಿಜವಾಗ್ಲೂ ಕೂಡ ಬೇಸರದ ಸಂಗತಿ ಸರ್, ಏನು ಹೇಳ್ತೀರಾ? ಖಂಡಿತವಾಗಲೂ, ಯಾಕಂದರೆ ಇದು ಬೊಮ್ಮಸಂದ್ರ ಇಂಡಸ್ಟ್ರಿಯಲಲ್ಲಿ ಕಾರ್ಖಾನೆಗಳಿಗೆ ಅಧಿಕಾರಿಗಳು ಕೊಡಬೇಕಾದಂಥ ಲೈಸೆನ್ಸ್ಗಳಿಗೆ STP ಪ್ಲ್ಯಾಂಟ್ಗಳನ್ನು ಕೊಡಬೇಕಾಗಿತ್ತು. ಅದಕ್ಕೆ ಇದೇನಾಗಿದೆ ಅಂದರೆ STP ಪ್ಲ್ಯಾಂಟ್ಗೆ ಇಲ್ದಿದ್ರೂ ಸಹ ಕೆಮಿಕಲ್ಗೆ ಬಿಡುವಂಥ ಏನು ಕಾರ್ಖಾನೆಗಳಿಗೆ ಅಧಿಕಾರಿಗಳು ಸೀಲ್ ಆಗಬೇಕಾಗಿತ್ತು. ಇಲ್ಲೇನಾಗ್ತದೆ, ಅದು ಪ್ರತಿ ತಿಂಗಳು ಇಲ್ಲ ವರ್ಷಕ್ಕೋ ಒಂದು ಸಲ ಅವ್ರಿಗೆ ಏನಾಗ್ತದೆ, ಟೇಬಲ್ಗೆ ಮಂತ್ಲಿ ಹೋಗ್ತಾ ಇದೆ. ಅದರ ಪರಿಣಾಮವಾಗಿ ಚಂದಾಪುರ ಚೋಳರ ಕೆರೆ ಈ ಮಟ್ಟಕ್ಕೆ ಈಗ ಬಂದು ನಿಂತಿದೆ. ಯಾಕಂದರೆ ನಾವು ಸಣ್ಣ ಹುಡುಗರಾಗಿದ್ದಾಗಲೆಲ್ಲರೂ ಮೀನು ಹಿಡಿಯುವಂಥದ್ದಾಗಿರ್ಬೋದು, ಸ್ವಿಮ್ಮಿಂಗ್ ಮಾಡೋವಂಥದ್ದಾಗಿರ್ಬೋದು, ಹಲವಾರು ರೀತಿಯ ಇಲ್ಲಿ ನಾವು ಯಾಕಂದರೆ ದನ ಕರುಗಳನ್ನು ಮೇಯಿಸ್ಕೊಂಡು ಬೆಳೆದಂಥವ್ರು. 914ರಲ್ಲಿ ಚೋಳರು ಈ ಭಾಗದಲ್ಲಿ ಕಟ್ಟೆನ ಕಟ್ತಾರೆ. ಈ ಕಟ್ಟೋ ಉದ್ದೇಶ ಅವ್ರಿಗೇನಿತ್ತು ಅಂದರೆ ತಲಾಂತರಗಳಲ್ಲಿ ಇಲ್ಲಿ ಬರುವಂಥ ಏನು ಹೈನುಗಾರಿಕೆ ಆಗಿರ್ಬೋದು, ಇಲ್ಲ ರೈತರಿಗೆ ಭತ್ತ ಬೆಳೆಯುವಂಥದ್ದಾಗಿರ್ಬೋದು. ನಾವು ಸಣ್ಣ ಇಲ್ಲೆಲ್ಲ ಭತ್ತ ಬೆಳೀತಾಯಿದ್ರು. ಈಗ ಯಾವುದೇ ರೀತಿಯ ಇಲ್ಲಿ ಅನುಕೂಲ ಆಗ್ತಾಯಿಲ್ಲ. ಯಾಕಂದರೆ ಮುಂದೆ ಜೀವನದಲ್ಲಿ ತಿನ್ನೋದಕ್ಕೆ ಊಟ ಬೇಕು, ಕಾರ್ಖಾನೆಗಳಿಂದ ಏನೂ ಆಗೋದಿಲ್ಲ. ಕೇವಲ ಅದು ಒಂದು 10% ಕಾರ್ಖಾನೆಗಳಿದ್ದರೆ ಇನ್ನು 80% ಪ್ರತಿಯೊಬ್ಬ ಬೆಳಗ್ಗೆ ಇದ್ದರೆ ಊಟದ ಮೇಲೆ ಡಿಪೆಂಡ್ ಆಗಿರ್ತಾನೆ. ಆ ಪರಿಸ್ಥಿತಿ ಇರಬೇಕಾದ್ರೆ ಇಲ್ಲೆಲ್ಲ ಕೆರೆಗಳನ್ನು ಹಾಳು ಮಾಡೋ ಉದ್ದೇಶ, ಯಾಕಂದರೆ ಅಧಿಕಾರಿಗಳದು ಇದನ್ನು ಬೆಳೆಸಬೇಕಾಗಿರೋವಂಥದ್ದು, ಕೆರೆಯನ್ನು ಉಳಿಸ್ಬೇಕಾಗಿರೋವಂಥ ಅಧಿಕಾರಿಗಳು. ನಾವು ಅವ್ರಿಗೆ ಬೆನ್ನೆಲುಬಾಗಿ ನಿಲ್ತೀವಿ, ಬಟ್ ಈ ಮಟ್ಟಕ್ಕೆ ಕೆರೆಯನ್ನು ಕಲುಷಿತ ಮಾಡುವಂಥದ್ದು ಬೇಕಾಗಿದ್ದಿಲ್ಲ. ನಾವು ಆನೇಕಲ್ ಸುತ್ತಮುತ್ತ ಸಾಕಷ್ಟು ಕೆರೆಗಳಿದೆ, ಆನೇಕಲ್ನಲ್ಲಿರುವಂಥ ಕೆರೆಗಳನ್ನು ಉಳಿಸಬೇಕು, ರಕ್ಷಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು NGO ಸಂಸ್ಥೆಗಳು ಕೂಡ ಕೈ ಜೋಡಿಸ್ತಾ ಇವೆ. ಹಾಗೆ CSR ಫಂಡ್ಗಳನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಆ ಹಣ ದುರುಪಯೋಗ ಆಗ್ತಾ ಇದೆ, ಸರಿಯಾದ ಪ್ರಮಾಣದಲ್ಲಿ ಬಳಸ್ಕೊಳ್ತಾ ಇಲ್ಲ, ಕೋಟಿ ಕೋಟಿ ಲೂಟಿ ಹೊಡಿತಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಾ? ಖಂಡಿತವಾಗಲೂ ಹೌದು. CSR ಅನ್ನೋದು ಒಂದು ಈಗ ಏನಾಗಿದೆ ಅಂದರೆ ಸ್ಟಾರ್ಟಿಂಗಲ್ಲಿ ಜನರಿಗೆ ಸೇವೆ ಮಾಡಬೇಕಂತ ಬಂದರು, ಈಗ ಒಂದು ಮಾಫಿಯಾ ಆಗಿದೆ. 2.5% ಏನೋ ಅವರಿಗೆ ಟ್ಯಾಕ್ಸಲ್ಲಿ ಕಡಿಮೆ ಆಗ್ತಾಯಿದೆ. ಬಟ್ ಅದೇನಾಗ್ತದೆ ಅಂದರೆ ಈಗ ಒಂದು ಕಾಮಗಾರಿಗೆ 10 ರೂಪಾಯಿ ಇದ್ದರೆ ಸರ್ಕಾರ ಮಾಡ್ತಾಯಿದ್ದೆ 50 ರೂಪಾಯಿ ಆಗ್ತಾಯಿತ್ತು. CSR ಏನಾಗಿದೆ ಅಂದರೆ 1000 ರೂಪಾಯಿ ಆಗ್ತಾಯಿದ್ದಾರೆ. ಈಗ ಒಂದು ಕೆರೆ ಡೆವಲಪ್ಮೆಂಟಿಗೆ 1 ಕೋಟಿ ಖರ್ಚು ಮಾಡಿದ್ರೆ 10 ಕೋಟಿ ತೋರಿಸ್ತಿದ್ದಾರೆ. 10 ಕೋಟಿ ಅಂದರೆ ಟ್ಯಾಕ್ಸು. ಸರ್ಕಾರ ಏನಾಗ್ತಾಯಿದೆ ಅಂದರೆ ಟ್ಯಾಕ್ಸಲ್ಲಿ ಇಲ್ಲಿ ಮೋಸ ಆಗ್ತಾಯಿದೆ. ಹೆಸರಿಗೆ ಡೆವಲಪ್ಮೆಂಟು, ಬಟ್ ಇಲ್ಲೇನಾಗ್ತಾಯಿದೆ ಅಂದರೆ CSR ಅನ್ನೋದು ಒಂದು ಮಾಫಿಯಾ ಕೂತಿದೆ. ಈಗ ಇದ್ರ ಬಗ್ಗೆ ಸರ್ಕಾರ ಒಂದು ಗಮನ ಕೊಡಬೇಕು. ಯಾಕಂದರೆ ಇಲ್ಲಿ ಸರ್ಕಾರ ಅಮೌಂಟ್ ಹಾಕೋದಿಲ್ಲ. ಕಾರ್ಖಾನೆಗಳಿಂದ ಅವ್ರೇನು ಮಾಡ್ತಾರೆ ಅಂದರೆ ಹಣ ಸಂಗ್ರಹಿಸಿ ನಾವು ಕೆರೆಯನ್ನು ಅಭಿವೃದ್ಧಿ ಮಾಡ್ತೀವಿ, ಮೂಲಭೂತವಾಗಿ ಏನು ಕೆರೆ ಇದೆಯೋ ಆ ರೀತಿ ನಾವು ಮಾಡ್ತೀವಿ ಅಂತಾರೆ. ಆದರೆ ಇಲ್ಲಿ ದೊಡ್ಡ ಮಾಫಿಯಾ ಆಗ್ತಾಯಿದೆ, ತೆರಿಗೆಯಲ್ಲಿ ಅನ್ಯಾಯ ಆಗ್ತಾಯಿದೆ. ಇದನ್ನು ಖಂಡಿತ ಸರ್ಕಾರ ಇಂಥದಕ್ಕೆ ಕೊಡಲೇಬಾರದು. ಸರ್ಕಾರವೇ ಮುಂದೆ ಬಂದು ಕೆರೆಗಳನ್ನ ಅಭಿವೃದ್ಧಿ ಮಾಡಬೇಕು. ಇಲ್ಲ ಅದೇನಿದೆ ಟ್ಯಾಕ್ಸ್ ಅವ್ರ ಹತ್ರ ವಸೂಲಿ ಮಾಡೋದ್ರೆ ಮಾಡಬೇಕು. ಯಾಕಂದರೆ 1 ರೂಪಾಯಿಗೆ 1000 ರೂಪಾಯಿ ಅಂದರೆ ಇದು ಯಾರೂ ಸಾಮಾನ್ಯದ ವಿಚಾರ ಅಲ್ಲ ಇದು. ಬಟ್ ಅಮೌಂಟು ನಾವು ಹಾಕದೇ ಇರ್ಬೋದು, ಕಂಪ್ನಿಗಳೇ ಹಾಕ್ಬೋದು, ಬಟ್ ತೆರಿಗೆಯಲ್ಲಿ ನಾವು ಅವರಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಡ್ತಾ ಇದ್ದೀವಿ. ನೀರನ್ನು ಕೊಡ್ತಾ ಇದ್ದೀವಿ, ಕರೆಂಟಲ್ಲಿ ಕೊಡ್ತಾ ಇದ್ದೀವಿ, ಟ್ಯಾಕ್ಸ್ಗಳಲ್ಲಿ ಕಡಿಮೆ ಮಾಡ್ತಾ ಇದ್ದೀವಿ, ಜಮೀನುಗಳು ಕೊಡ್ತಾ ಇದ್ದೀವಿ, ರೈತರು ಜಮೀನುಗಳನ್ನು ಕಿತ್ತವ್ರು ಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ಕೊಟ್ಟರು ಅವ್ರು ನಮಗೆ ಕಾರ್ಖಾನೆಗಳಿಂದ ಬರ್ತಾರೆ, ಬರೀ ಮೋಸನೇ ಬಿಟ್ಟರೆ ಅದೇ ನಮ್ಗೆ ಯಾವುದೇ ರೀತಿ ಅನುಕೂಲ ಇಲ್ಲ. ಈಗ ಸರ್, ನಮ್ಮ ಕೆರೆಯನ್ನು ನಮಗೆ ಉಳಿಸ್ಕೊಡಿ, ಅತಿ ಪುರಾತನವಾದಂಥ ಇತಿಹಾಸ ಇರುವಂಥ ಕೆರೆ ಇದು, ಮುಂದಿನ ಪೀಳಿಗೆಗೂ ಕೂಡ ಇದನ್ನು ನಾವು ಪರಿಚಯಿಸಬೇಕು, ಇದನ್ನು ಉಳಿಸ್ಕೊಡಿ ಅಂತ ನೀವೇನು ಕೂಡ ಮನವಿ ಸಲ್ಲಿಸಿಲ್ವಾ? ಖಂಡಿತವಾಗಲು ಅದಕ್ಕಾಗಲೇ ನಾವು ಕೋರ್ಟ್ ಗಂಟೆ ಹೋಗಿ ವಿಚಾರಗಳನ್ನ ಅಲ್ಲೆಲ್ಲ ಪ್ರಸ್ತಾಪ ಆಗಿ ಕೆರೆಯನ್ನು ಉಳಿಸ್ಬೇಕು ಆನೇಕಲ್ ತಾಲೂಕಲ್ಲಿ ಅನ್ನೋದು. ಯಾಕಂದರೆ ಇದು ನಮ್ಮ ಏನು ಆನೇಕಲ್ ದೊಡ್ಡ ದೊಡ್ಡ ಕೆರೆಗಳು ಮತ್ತೆ ತಮಿಳ್ನಾಡು ಬಾರ್ಡ್ರಿಗೆ ಹೋಗ್ತದೆ. ತಮಿಳ್ನಾಡು ಬಾರ್ಡ್ರಿಗೆ ಹೋಗ್ತಾ ಇದ್ದಂಗೆ ಏನಾಗ್ತದೆ ಅಂದರೆ ಅವರು ಅಬ್ಜೆಕ್ಷನ್ ಮಾಡ್ತಾರೆ. ಅವ್ರಿಗೆ ಈ ಗಲೀಜು ನೀರೆಲ್ಲ ತಮಿಳ್ನಾಡಿಗೆ ಬಿಡೋಂಗಿಲ್ಲ. ಯಾಕಂದರೆ ಮೂಲ ಉದ್ದೇಶ ಏನಂದರೆ ನೀರು ಫಿಲ್ಟರ್ ಆಗಿ ನಮ್ಗೆ ಬಿಡಬೇಕು ಅಂತ ಅವರು ನ್ಯಾಯಾಲಯಕ್ಕೆ ಹೋಗ್ತಾರೆ. ಗ್ರೀನ್ ಬೆಲ್ಟ್ ಈಗ ಡೆಲ್ಲಿಲೇ ಇರೋದ್ರಿಂದ ಈಗಾಗಲೇ ಅವರು ಹಲವಾರು ಅರ್ಜಿಗಳು ಹಾಕಿದ್ದಾರೆ. ಈ ಉದ್ದೇಶಕ್ಕಾಗಿಯೇ ಇವರು ಈ ಕಟ್ಟೆಗಳು ಕಟ್ಟಿರೋದು. ಈ ಕಟ್ಟೆಗಳಂದರೆ ಗಲೀಜೆಲ್ಲ ಇಲ್ಲೇ ಇರಲಿ, ನೀರು ಮಾತ್ರ ಮೇಲೆ ಹೋಗಲಿ ತಮಿಳ್ನಾಡು ಕಡೆಗೆ ಅಂತ. ಆ ರೀತಿಯಲ್ಲಿ ಏನೋ ಅಧಿಕಾರಿಗಳು ಮೇಲ್ಮೇಲೆ ಏನೋ ಇವರು ಒಳ ಒಪ್ಪಂದ ಮಾಡ್ಕೊಯಿದ್ದಾರೆ. ಈಗ ನಾವು ಆಯಿತು ಗಲೀಜು ನೀರು ಬಿಡೋದಿಲ್ಲ, ಬರೀ ಸ್ವಲ್ಪ ನೀರು ಮಾತ್ರ ಕಲುಷಿತ ಸ್ಮೆಲ್ ಇರ್ತದೆ. ಈಗ ನೋಡ್ತಾ ಇರ್ಬೋದು, ಇಷ್ಟು ದಿನ ಈ ಗಲೀಜು ನೀರು ಬರಬೇಕಾದ್ರೆ ಯಾವುದೇ ಸ್ಮೆಲ್ ಇದ್ದಿಲ್ಲ, ಈಗಂತೂ ಭಯಂಕರವಾಗಿ ಸ್ಮೆಲ್ ಬರ್ತಾ ಇದೆ. ಇದು 4-5 ಕೋಟಿ ಖರ್ಚು ಮಾಡಿ ಈ ಕೆಲಸ ಮಾಡಬೇಕಾಗಿದ್ದೇನು ಬೇಕಾಗಿಲ್ಲ. ಸರ್ಕಾರ ತೆರಿಗೆ ಹಣನ ಈ ಮಟ್ಟಕ್ಕೆ ಮಾಡೋದಕ್ಕೇನು ಬೇಕು, ಹಂಗೆ ಬಿಟ್ಟಿದ್ದು ನೀರು ಹೋಗ್ತಾ ಇತ್ತು. ಮಳೆಗಾಲದಲ್ಲಿ ಏನಾಗ್ತಾಯಿದೆ, ಈ ಬೊಮ್ಮಸಂದ್ರ, ಹೆಬ್ಬಗೋಡಿ ಮತ್ತು ತಿರುಪಳ್ಯ, ಮಾರಗೊಂಡಳ್ಳಿ ಈ ಭಾಗದಿಂದ ನೀರು ಒಂದು ಭಾಗದಲ್ಲಿ ಬಂದರೆ ಜಿಗಣಿ ಭಾಗದಿಂದ ಎನ್ನಾಗರ ದೊಡ್ಡ ಕೆರೆಗೆ ಬಂದು ಆ ಮುಖಾಂತರ ಚಂದಾಪುರಕ್ಕೆ ಎರಡೂ ಕಡೆ ಕಲೆಕ್ಷನ್ ಇರೋದ್ರಿಂದ ಇದು ಹೆಚ್ಚು ನೀರು ಬರ್ತದೆ. ಇಲ್ಲಿ STP ಪ್ಲ್ಯಾಂಟ್ ಮಾಡೋದಕ್ಕೂ ಅವ್ರು ಓದಾಡ್ತಾವ್ರೆ, ಇಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕಂತ. ಬಟ್ ಇಲ್ಲೇನಾಗ್ತದೆ, ಅಧಿಕಾರಿಗಳಿಗೆ ಒಂದು ಪ್ಲ್ಯಾನಿಂಗ್ ಇಲ್ಲ, ಯಾವುದೂ ಇಲ್ಲ. ಏನೋ
500 ಕೋಟಿ ಪೆನಾಲ್ಟಿ ಹಾಕಿದ್ದಾರೆ. ಅದರಿಂದ ನಾವು ತಲೆ ಮರೆಸ್ಕೊಬೇಕು ಅನ್ನೋ ಒಂದು ಉದ್ದೇಶದಿಂದ ಕಾಟಾಚಾರಕ್ಕೆ ಏನೋ ಒಂದು ಕೆಲಸ ಮಾಡಬೇಕು ಮಾಡ್ತಿದ್ದಾರೆ ಇಲ್ಲಿ. ದಯವಿಟ್ಟು ಇನ್ನು ಮುಂದೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದನ್ನು ಸರಿ ರೀತಿಯಲ್ಲಿ ಸರಿಪಡಿಸಬೇಕು ಅಂತ ಇನ್ನು ಮಾಧ್ಯಮ ಮುಖಾಂತರ ನಾನು ಅವ್ರನ್ನ ಒತ್ತಾಯಿಸ್ತೀನಿ. ನಾನು ಮೊದಲೇ ಹೇಳಿದೆ, ಇಲ್ಲೇ ಪಕ್ಕದಲ್ಲೇ ಒಂದು ಇಂಟರ್ನ್ಯಾಷನಲ್ ಶಾಲೆ ಕೂಡ ಇದೆ, ಕಾಲೇಜು ಕೂಡ ಇದೆ ಅಂತ ಹೇಳ್ಬಿಟ್ಟು ನಮ್ಮೊಟ್ಟಿಗೆ ಇಲ್ಲಿನ ಸಿಬ್ಬಂದಿಯವರು ಕೂಡ ಇದ್ದಾರೆ. ಬನ್ನಿ ಅವರನ್ನು ಕೂಡ ಮಾತಾಡಿಸ್ತಾ ಹೋಗೋಣ ಏನು ಹೇಳ್ತಾರೆ ಅಂತ. ಸರ್, ಇಲ್ಲಿ ಬಂದು ನಿಂತ ತಕ್ಷಣ ನಮಗೆ ಇಲ್ಲಿನ ಈ ಗಲೀಜಿನ ವಾಸನೆಯನ್ನು ಕೂಡ ಕುಡಿಯೋದಕ್ಕಾಗ್ತಾ ಇಲ್ಲ. ಶಾಲೆ ಕೂಡ ಭಾಳ ಹತ್ರದಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇಷ್ಟು ಗಲೀಜು, ಮತ್ತೊಂದು ವಿಷಪೂರಿತ ನೀರು, ವಿಷಪೂರಿತ ಅನಿಲ ಎಲ್ಲವೂ ಕೂಡ ಬಿಡುಗಡೆ ಆಗುವಂಥ ಈ ಒಂದು ಜಾಗದಲ್ಲಿ ಹೇಗಿದೆ ಪರಿಸ್ಥಿತಿ? ಇಲ್ಲಿ ನಾನು ಸತತವಾಗಿ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ನೋಡ್ತಾ ಇದ್ದೀನಿ 2 ವರ್ಷದಿಂದ ತುಂಬಾ ಇಲ್ಲಿ ಕೆರೆ ಹತ್ರನೇ ಒಂದು ಸ್ಕೂಲ್ನ ನಾವು ನಡೆಸ್ತಾ ಇದ್ದೀವಿ. ತುಂಬ ಪ್ರಾಬ್ಲಮ್ಸನ್ನ ನಾವು ಇದು ಮಾಡ್ತಾ ಇದ್ದೀವಿ. ಅದರಿಂದ ತುಂಬ ವಾಸನೆಗಳು ಕೂಡ ಅಲ್ಲಿ ಬರ್ತಾ ಇದೆ, ಮತ್ತು ಸೊಳ್ಳೆ ಕೂಡ ಬರ್ತಿದೆ, ಮತ್ತು ಕೆಲವು ಬೇರೆ ಎಲ್ಲ ಇಲ್ಲಿ ವಾಸವಾಗಿರುವಂತಹ ಜನರಿಗೂ ಕೂಡ ತುಂಬ ಪ್ರಾಬ್ಲಮ್ನ ಬೇರೆ ಬೇರೆ ರೋಗ ಕೂಡ ಹರಡ್ತಾ ಇದೆ. ಅದರಿಂದ ಮತ್ತು ಇಲ್ಲಿ ಈ ರೋಡಿಗೆ ನಾವು ನಮ್ಮ ವ್ಯಾನ್ಗಳೆಲ್ಲ ಹೋಗುತ್ತೆ. ಅದಕ್ಕಾಗಿ ಮಳೆಗಾಲದಲ್ಲಿ ತುಂಬಾ ನಮಗೆ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಯಾಕೆಂದರೆ ಅಲ್ಲಿ ಎಲ್ಲ ಮಳೆ ಬಂದು ಮೇಲಿಂದ ಹೋಗ್ತಾ ಇದ್ದಾರೆ, ಅದರಿಂದ ವಾಹನಗಳು ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಬೇರೆ ರೂಟ್ಗಳಿಂದ ನಾವು ವ್ಯಾನ್ಗಳನ್ನು ಕರೆಸ್ಕೋತಾ ಇದ್ದೀವಿ. ನಮ್ಮೊಟ್ಟಿಗೆ ಒಬ್ಬರು ರೈತರಾದಂಥ ಸೋಮಶೇಖರ್ ಅವರಿದ್ದಾರೆ, ಬನ್ನಿ ಅವರನ್ನು ಕೂಡ ಮಾತಾಡಿಸ್ತೋಣ. ಸರ್ ಹೇಳಿ ಸರ್, ಇವತ್ತು ಹಿಂದೆ ಕುಡಿಯೋದಕ್ಕೂ ಯೋಗ್ಯವಾಗಿತ್ತು, ಹಾಗೆ ಹಸುಗಳಿಗೂ ಕೂಡ ಕುಡಿಸೋದಕ್ಕೂ ಕೂಡ ಯೋಗ್ಯವಾಗಿದ್ದಂಥ ನೀರು ಇವತ್ತು ಕಣ್ಣಲ್ಲಿ ನೋಡೋದಕ್ಕಾಗ್ತಾ ಇಲ್ಲ, ಇಡೀ ಬಣ್ಣವೇ ಬದಲಾಗಿ ಹೋಗಿದೆ. ಏನು ಹೇಳ್ತೀರ ಒಬ್ಬ ರೈತರಾಗಿ? ಮೇಡಮ್, ಇವ್ರು ಮಾಡಿರೋ ಕೆಲಸ ಚೆನ್ನಾಗಿಲ್ಲ. ಯಾಕೆ ಗೊತ್ತಾ? ಕೆರೆಗಳು ಉದ್ಧಾರ ಮಾಡ್ತೀನಿ ಅಂತ ಮಾಡಿದಾರಲ್ಲ, ಕೆರೆಗಳು ಉದ್ಧಾರ ಮಾಡಿರೋ ಕೆಲಸ ಅಂತೂ ಇದಿಲ್ಲ. ಯಾಕೆ ಗೊತ್ತಾ? ಈ ಬೊಮ್ಮಸಂದ್ರ ಕೆರೆನೂ ಮಾಡ್ತಾಯಿದ್ದಾರೆ, ಇದು ಕೆರೆ ಮಾಡ್ತಾಯಿದ್ದಾರೆ. ರೈತ ಉದ್ಧಾರಕ್ಕಾಗಂತೂ ಇವ್ರು ಮಾಡ್ತಾಯಿಲ್ಲ. ಅವ್ರು ಹೇಳ್ತಾರೆ ಬೊಮ್ಮಸಂದ್ರ ಕೆರೆ ಮಾಡಿರೋರು CSR ಫಂಡು ಅಂತಾರೆ. ಇವ್ರು ಹೇಳ್ತಾರೆ ಇವ್ರು ಸ್ವಂತ ಇಂಜಿನಿಯರ್ಗಳು ಇದ್ದಾರೆ, ಒಳ್ಳೊಳ್ಳೆ ಇಂಜಿನಿಯರ್ಗಳಿದ್ದಾರೆ, ಅಂಥವ್ರು ಮಾಡಿರೋ ಕೆಲಸ ಇದು ಇಂಜಿನಿಯರಿಂಗ್ ಕೆಲಸ ಮಾಡಿರೋದಲ್ಲ. ಏನಂದರೆ ಇವಾಗ ನಾವು ಮಾಡ್ತೀರಿ ಅಂದರೆ ಎನಿ ಟೈಮ್ ಮುಂಚೆ ಇದ್ದಂಗೆ ಈ ಕೆರೆ ಇಲ್ಲ, ಮುಂಚೆಗಿಂತನೂ ಜಾಸ್ತಿ ಡೇಂಜರ್ ಆಗಿದೆ. ಯಾಕಂದರೆ ಮುಂಚೆ ಆ ಸೊಪ್ಪಾದರೂ ಬೆಳ್ಕೊಂಡಿತ್ತು, ಸೊಳ್ಳೆ ಒಂದು ಬರ್ತಾ ಇರಲಿಲ್ಲ. ಇವಾಗ ಇವ್ರು ಮಾಡಿರೋದ್ರಿಂದ ಡಬ್ಬಲ್ ಕೆಲಸ ಆಗಿದೆ. ಯಾಕಂದರೆ ಆ ಕೆರೆ ಪಕ್ಕದಲ್ಲಿ ಓಡಾಡೋಕ್ಕೆ ಕೂಡ ಆಗ್ತಾಯಿಲ್ಲ ಜನಗಳು. ಕೆರೆ ಪಕ್ಕದಲ್ಲಿ ವಾಸನೆ ಹೊಡಿತಾ ಇರೋದು ಆ ಪೊಲ್ಯೂಷನ್ ಬೋರ್ಡ್ ಯಾರಾದರೂ ಬಂದರೆ ಅವರಿಗೆ ಗೊತ್ತಾಗ್ತದೆ. ಏನಂದರೆ ರೈತರು ಮಾಡೋವಾಗ ರೈತರಿಗೆ ಚೆನ್ನಾಗಿರೋ ನೀರು ಬಂದರೆ ಮಾತ್ರ ರೈತರು ಮಾಡೋಕ್ಕಾಗ್ತದೆ. ಇವಾಗ ನಂದು ಇಲ್ಲೇ ಇದೆ ಜಮೀನು, 10 ಗುಂಟೆ ಇದೆ. 10 ಗುಂಟೆ ಜಮೀನಲ್ಲಿ 80 ಇಂದ 120 ಅಡಿವರೆಗೂ ಇದೇ ಕೆರೆ ನೀರು ಬಂದಿತ್ತು. ಬ್ಲ್ಯಾಕ್ ವಾಟ್ರು, ಕಪ್ಪು ನೀರೇ ಬಂದಿತ್ತು. ಆ ಕಪ್ಪು ನೀರು ಬಂದಾಗ ನಾನು ಹೇಳಿದೆ ಕೇಸಿಂಗು 120 ಬ್ಲ್ಯಾಕ್ ಮಾಡಿಬಿಡಪ್ಪ, 120 ಬ್ಲ್ಯಾಕ್ ಮಾಡಿದ್ರೆ ಸರೋಗ್ತದೆ ಅಂತ ಹೇಳಿದೆ. ಆದರೆ ಇವರು ಮಾಡ್ತಾಯಿರೋ ಕೆಲಸದಲ್ಲಿ ಇವಾಗ ಏನಾಗ್ತಾಯಿದೆ ಅಂದರೆ ಇನ್ನೂ ಕಲುಷಿತ ಆಗ್ತದೆ, ಇದಕ್ಕಿಂತ ಕಲುಷಿತ ಆಗ್ತದೆ. ಯಾಕಂದರೆ ಇವಾಗ ಮಾಡಿರೋ ಕೆಲಸ ಅಂಥದ್ದೇ. ಹಿಂದೆ ಚೋಳರು ರೈತರಿಗೆ ಉಪಯೋಗ ಆಗಲಿ, ಹಾಗೆ ಕುಡಿಯೋದಕ್ಕೆ ಉಪಯೋಗ ಆಗಲಿ, ರಾಸುಗಳಿಗೆ ಉಪಯೋಗ ಆಗಲಿ ಅಂತ ಒಂದು ಕೆರೆಯನ್ನು ಕಟ್ಟಿಸಿದ್ರು. ಆದರೆ ಈಗಿನ ಕಾಲದಲ್ಲಿ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಕೆರೆಗಳನ್ನು ಉಳಿಸ್ಕೊಳ್ಳೋದೇ ಕಷ್ಟ. ನಾವು ಕೆಲವೊಂದು ಕಡೆ ಒತ್ತುವರಿದಾರರು, ಭೂಮಾಫಿಯಾದಾರರು ಎಲ್ಲ ಕೂಡ ಒತ್ತಿಸ್ಕೊಂಡು ಬಂದುಬಿಟ್ಟು ಸುಮಾರು 50 ಎಕರೆ ಇರುವಂಥ ಈ ಒಂದು ಕೆರೆಯನ್ನು ಕುಡಿಯೋದಕ್ಕೂ ಕೂಡ ಯೋಗ್ಯವಾಗಿ ಆಗೋದ ರೀತಿಯಲ್ಲಿ ಕೂಡ ನೀರನ್ನು ಮಾಡಿಟ್ಟಿದ್ದಾರೆ ಅಂತಂದರೆ ಒಬ್ಬ ರೈತ ಆಗಿ ಬಳಸ್ಕೊಳ್ಳೋದಕ್ಕೂ ಸಾಧ್ಯವಾಗ್ತಾ ಇಲ್ಲ. ಇಲ್ಲಿ ಯಾವುದೇ ಕೂಡ ಜಲಚರ ಜೀವಿಗಳು ಕೂಡ ಇಲ್ಲ, ಇದನ್ನು ಹಸುಗಳಿಗೂ ಕೂಡ ಕೊಡೋದಕ್ಕಾಗ್ತಾ ಇಲ್ಲ. ಹೀಗಾದರೆ ಪರಿಸ್ಥಿತಿ ಏನು? ಒಬ್ಬ ರೈತನಾಗಿ ಏನು ಹೇಳ್ತೀರಾ ಅಧಿಕಾರಿಗಳಿಗೆ? ಮೇಡಮ್, ಇಲ್ಲಿ ಬಂದು ಈ ಕೆರೆಯಲ್ಲಿ ಒಂದು ಹಸು ಕೂಡ ನೀರು ಕುಡಿಯೋಕ್ಕಾಗಲ್ಲ. ಯಾಕಂದರೆ ಇವ್ರು ಮಾಡಿರೋ ಪ್ಲ್ಯಾನು ಯಾರಿಗೆ ಗೊತ್ತಿದೆಯೋ ಯಾರಿಗೆ ಗೊತ್ತಿಲ್ವೋ, ನಮಗಂತೂ ರೈತರಿಗಂತೂ ಫುಲ್ಲಾಗಿ ಗೊತ್ತಿದೆ. ಯಾಕಂದ್ರೆ ಒಂದು ಹಸು ಕುಡಿಬೇಕಂದ್ರೆ ಇಳಿಜಾರು ಮಾಡಬೇಕು, ಇಳಿಜಾರು ಮಾಡಿದ್ರೆ ಮಾತ್ರ ಹಸು ಕುಡಿತದೆ. ಇವ್ರು ಮಾಡಿರೋದು ಇವ್ರ ಪ್ರಾಜೆಕ್ಟು ದುಡ್ಡು ಮಾಡ್ಕೊಬೇಕು. ಫಸ್ಟ್ ಆಫ್ ಆಲ್ ಅದೇ ಮೇಯ್ನು. CSR ಆಗಲಿ ಇಲ್ಲ ಗೌರ್ಮೆಂಟಿಂದ ಗ್ರಾಂಟೇ ಆಗಲಿ ಯಾವುದೇ ಆಗಲಿ ದುಡ್ಡು ಮಾಡ್ಕೊಳಕ್ಕಾಗೆ ನಂಬರ್ 1 ಆಗಿ ಬಂದಿರೋದು ಇವರು. ದುಡ್ಡು ಮಾಡ್ಕೊಬೇಕಂದ್ರೆ ಇಂಥ ಕೆಲಸಗಳು ಏನಕ್ಕೆ ಮಾಡ್ಬೇಕು ಮೇಡಮ್? ಬೇರೆ ಕೆಲಸಗಳು ಮಾಡಿದ್ರೆ ದುಡ್ಡು ಮಾಡ್ಬೋದಲ್ಲ, ಇದೇ ಕೆಲಸ ಮಾಡಬೇಕಾ? ಕೆರೆಗಳಾದರೆ ಇವಾಗ ಇದೇ ಥರ ನಮ್ಮ ಹಳ್ಳಿಗಳ ಕಡೆ ಇದೇ ಥರ ಆದಂಗೆ ಕಾವೇರಿ ಇವಾಗ ನೀರು ಬೆಂಗಳೂರಲ್ಲಿ ಕುಡಿತಾರೆ. ಕಾವೇರಿ ನೀರೇ ಕಡೆ ರೈತರು ಇದೇ ಥರ ಮಾಡಿಬಿಟ್ರೆ, ರೈತರಿಗೆ ಇದೇ ಥರ ಮಾಡಿಬಿಟ್ರೆ, ಒಂದು ಅಪಾರ್ಟ್ಮೆಂಟೋ ಇಲ್ಲ ವಿಲ್ಲಾಗಳ ಕಟ್ಟಿಬಿಟ್ರೆ ಅವ್ರೇನು ಕುಡಿತಾರೆ ಬೆಂಗಳೂರವರು? ಒಬ್ಬ ರಾಜಕಾರಣಿನ ಆಗಲಿ ಯಾರೇ ಆಗಲಿ, ಅಧಿಕಾರಿಗಳೇ ಆಗಲಿ, ಅಧಿಕಾರಿಗಳು ರಾಜಕಾರಣಿಗಳು ಎಲ್ಲ ಬೆಂಗಳೂರಲ್ಲೇ ತಾನೇ ಇರೋದು. ಅವರೆಲ್ಲ ಕುಡಿಯೋದಿನ್ನೇನು ಕುಡಿತಾರೆ? ಅವರು ಕುಡಿಯೋದಿನ್ನೇ ನೀರಲ್ಲ.
ಸೇಮ್ ನೀರು ಕುಡಿಯೋವಾಗ ರೈತರಿಗೆ ಏನು ಮಾಡಿಕೊಡ್ಬೇಕು? ರೈತರು ಮಾಡಿಕೊಡೋವಾಗ ಯೋಚನೆ ಮಾಡಬೇಕಲ್ಲ. ಯೋಚನೆ ಮಾಡಿ ಕೆಲಸ ಮಾಡಿದ್ರೆ ಒಳ್ಳೇದಾಗ್ತದೆ. ಈಗ ಮತ್ತೊಂದು, ಈಗ ಕೆರೆ ಇಷ್ಟು ಕಲುಷಿತ ಆಗಿದೆ ಅನ್ನೋದಕ್ಕೆ ದೂರ ಇದೆ ನಮ್ಮ ಪುರಸಭೆ ಅಂತ ಹೇಳೋದಕ್ಕೆ ಏನು ಕಿಲೋಮೀಟರ್ ಗಟ್ಟಲೆ ದೂರ ಇಲ್ಲ, ಇಲ್ಲೇ ಪಕ್ಕದಲ್ಲೇ ಕೂಡ ಪುರಸಭೆ ಇರುವಂಥದ್ದು. ಹಾಗೆ ಮತ್ತೊಂದು ಏನಪ್ಪ ಅಂದರೆ, ಒಂದು ಕೆರೆಯ ಹೂಳನ್ನು ಎತ್ತಿದ್ದೀವಿ ಅಂದ ತಕ್ಷಣ ಕೆರೆ ಸುತ್ತಮುತ್ತ ಕೂಡ ಹೂಳಿನ ಮಣ್ಣನ್ನು ಕೂಡ ಹಾಕುವಾಗಿಲ್ಲ. ಅದು ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಅನಿಸುತ್ತಾ ನಿಮಗೆ? 100% ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಮೇಡಮ್. ಚಂದಾಪುರ ಪುರಸಭೆಯಲ್ಲಿ ಕಾಸು ಕೊಟ್ಟರೆ ಏನಾದರೂ ಬೇಕಾದರೆ ಮಾರಿಬಿಡ್ತಾರೆ ಅವರು. ನಮ್ಮೂರಲ್ಲಿ ಗೌರ್ಮೆಂಟ್ ಜಾಗಗಳೇ ಬಿಟ್ಟಿಲ್ಲ ಅವರು. ಇನ್ನು ಇಲ್ಲಿ ಬಿಡ್ತಾರೆ. ಅಲ್ಲಿ ಚಂದಾಪುರ ಪುರಸಭೆಯವರು ಬೋರ್ ಹಾಕಿದ್ದಾರೆ, ಕೆರೆಯಲ್ಲಿ ಹಾಕಿದ್ದಾರೆ ಮೇಡಮ್. ಕೆರೆಯಿಂದ ಹಾಕಿ ವಾರ್ಡ್ ನಂಬರ್ 15, 16 ಮತ್ತು 14 ವಾರ್ಡ್ ನಂಬರ್, ಇಲ್ಲಿ ಚಂದಾಪುರ ಪುರಸಭೆಯಲ್ಲಿ ಎಷ್ಟು ವಾರ್ಡ್ ಇದೆಯೋ ಅಷ್ಟು ವಾರ್ಡ್ಗೂ ನೀರು ಬಿಡ್ತಾ ಇದ್ದೀರಿ. ಇಲ್ಲಿಂದಾನೆ ಎಲ್ಲ ಕುಡಿಯೋರು ಇದೇ ವಾಟ್ರೆ, ಇದೇ ನೀರೇ ಕುಡಿತಾ ಇದ್ದಾರೆ. ಇದೇ ನೀರು ಕುಡಿದಾಗ ಅವ್ರಿಗೇನಾದರೂ ಪ್ರಾಬ್ಲಮ್ ಆದರೆ ನಾಳೆ ಬರಬೇಕಾಗಿರೋ ಸರ್ಕಾರನೇ ಬರಬೇಕು ಹೊರತು, ಇವಾಗ ಸರ್ಕಾರ ಮಾಡಿದೆ, ಹೊಸ ಸರ್ಕಾರ ಬಂದಿದೆ ಅನ್ನೋದಕ್ಕಿಂತ ಮುಂದಿನ ಸರ್ಕಾರಗಳು ಯಾವುದೇ ಮಾಡಲಿ ಮೇಡಮ್, ರೈತರು ಉದ್ಧಾರ ಮಾಡೋಕ್ಕಾಗಲಿ ಮಾಡಲಿ, ಅದು ಕೆರೆಗಳು ಮಾತ್ರ ಉದ್ಧಾರ ಮಾಡಿಲ್ಲ ಅಂದರೆ ಯಾರೂ ಉದ್ಧಾರ ಆಗಲ್ಲ ಮೇಡಮ್. ಈಗ ಅಕಸ್ಮಾತ್ ಈಗ ಹೇಳಿದ್ರಿ ನೀವು ಅಲ್ಲಿ ಇದೇ ನೀರಿನ ಬೋರನ್ನು ಕೂಡ ನೀರು ಕುಡಿತೀವಿ ನಾವೆಲ್ಲರೂ ಅಂತ, ಮುಂದೊಂದು ದಿನ ಇದರಿಂದ ಯಾರಿಗಾದರೂ ಅನಾರೋಗ್ಯಕ್ಕೆ ತುತ್ತಾಯಿತು ಅಂದರೆ, ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಯಿತು ಅಂದರೆ ಅದಕ್ಕೆ ನೇರ ಹೊಣೆ ಯಾರ ಮೇಲೆ ಹಾಕ್ತೀರಾ? ನೇರ ಹೊಣೆ ಇವಾಗ ಮಾಡಿರೋ ಅಧಿಕಾರಿಗಳಿಂದ ಮೇಡಮ್. ಅಧಿಕಾರಿಗಳಿಂದಾನೆ ಮೇಯ್ನ್. ರಾಜಕಾರಣಿಗಳು ಬರೋಲ್ಲ. ರಾಜಕಾರಣಿಗಳು ಬರೋದು ಮುಂದಿನ ಸರ್ಕಾರ ಇತ್ತು, ಹಿಂದಿನ ಸರ್ಕಾರ ಇತ್ತು, ಇವಾಗ ಬಂದಿರೋ ಸರ್ಕಾರ ಇದೆ. ಅಧಿಕಾರಿಗಳು ಮಾಡ್ತಾ ಇರೋದೇ ಮೇಡಮ್. ಅಧಿಕಾರಿಗಳಿಂದನೇ ಆಗ್ತಾ ಇರೋದು. ಅಧಿಕಾರಿಗಳು ಬೇಜವಾಬ್ದಾರಿ ವರ್ತನೆಯಿಂದನೇ ಆಗ್ತಾ ಇರೋದು ಇದು. ಅವರು ಕೆಲಸ ಮಾಡಿದ್ರೆ ಪಕ್ಕ ಕೆಲಸ ಮಾಡಿದ್ರೆ ಅಧಿಕಾರಿಗಳು ಸಂಬಳ ಯಾರು ಕೊಡ್ತಾರೆ ಮೇಡಮ್? ರಾಜಕಾರಣಿಗಳ ಕೊಡ್ತಾರೆ. ರಾಜಕಾರಣಿಗಳು ಕೊಡೋಲ್ಲ. ನಮ್ಮ ಟ್ಯಾಕ್ಸ್ ದುಡ್ಡೇ ಕೊಡೋದು ಅವರಿಗೆ. ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡೇ ಕೊಡೋದು. ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡು ಅವ್ರಿಗೆ ಕೊಡಬೇಕಾದ್ರೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಲಿ. ರಾಜಕಾರಣಿಗಳಿಗೆ ಸಪೋರ್ಟ್ ಆಗಿರೋರು ಅಧಿಕಾರಿಗಳು. ನಮ್ಗೆ ಅವ್ರು ಬೇಡ. ರಾಜಕಾರಣಿಗಳು ಈ ವರ್ಷ ಇರ್ತಾರೆ, ನೆಕ್ಸ್ಟ್ 5 ವರ್ಷಕ್ಕೊಂದು ಸಲ ಚೇಂಜ್ ಆಗ್ತಾರೆ. ಈ ಸಲ ಆದಂಗೆ ಚೇಂಜ್ ಆಗ್ತಾರೆ. ಆದರೆ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ? ಅಧಿಕಾರಿಗಳು ಬರಬೇಕು, ಅಧಿಕಾರಿಗಳು ನೋಡಬೇಕು. ಇಲ್ಲ ಆ ಪಕ್ಕದಲ್ಲಿರೋ ಊರು, ಈ ಊರು ಚೋಳ್ರ ಕಟ್ಟೆ ಅಂತಿದೆ, ಚೋಳ್ರ ಕೆರೆ ಅಂತಿಲ್ಲ. ಅಲ್ಲಿ ಕಟ್ಟೆ ಇಲ್ಲ, ಕಟ್ಟೆ ಇದೆ ಅಂತ ಹೇಳ್ಬಿಟ್ಟು ಕೆರೆ ಇಲ್ಲ ಅಂತ ಹೇಳ್ಬಿಟ್ಟು ಕಟ್ಟೆ ಬಗ್ಗೆ ಮಾತ್ರ ತಿಳ್ಕೊಂಡೆ. ಅದು ಕೆರೆನೇ ಅಲ್ವಾ? ಇದರಿಂದ ನೀರು ಸಪ್ಲೈ ಆಗಲ್ವಾ? ಕೆರೆಯಲ್ಲಿ ನೀರಿದ್ದರೆ ಬೋರ್ವೆಲ್ಗಳೆಲ್ಲ ನೀರು ಬರ್ತದಲ್ಲ, ಆವಾಗ ಮಾತ್ರ ಕೆರೆ ಬೇಕು. ನಮ್ಮೊಟ್ಟಿಗೆ ಹೋರಾಟಗಾರರಾದಂಥ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆ ಅವರು ಕೂಡ ಇದ್ದಾರೆ. ಬನ್ನಿ ಅವರನ್ನು ಕೂಡ ಮಾತಾಡಿಸ್ತಾ ಹೋಗೋಣ. ಸರ್, ಬಹಳ ಪುರಾತನ ಕಾಲದ ಕೆರೆ ಇದು. 50 ಎಕರೆ ವಿಸ್ತೀರ್ಣವನ್ನು ಹೊಂದಿರುವಂಥ ಕೆರೆ. ಇವತ್ತು ನಿಜವಾಗ್ಲೂ ಕೂಡ ಇದು 50 ಎಕರೆ ರೀತಿ ಭಾಸವಾಗ್ತಾ ಇಲ್ಲ. ಭೂಮಾಫಿಯಾ ಒತ್ತುವರಿದಾರರಾಗಿರ್ಬೋದು, ಹಾಗೆ ಕೆಲವೊಂದಿಷ್ಟು ಖಾಸಗಿ ಜನರು ಇಡೀ ಕೆರೆಯನ್ನು ಒತ್ತುವರಿ ಮಾಡಿಕೊಂಡು ಇವತ್ತು ಕೆರೆಯನ್ನು ಕೆರೆಯಾಗಿ ಕೂಡ ನೋಡೋದಕ್ಕಾಗದ ರೀತಿ ಪರಿವರ್ತನೆ ಮಾಡಿಟ್ಟಿದ್ದಾರೆ. ಸರ್, ಏನು ಹೇಳ್ತೀರಾ ಒಬ್ಬ ಹೋರಾಟಗಾರರಾಗಿ? ನಾನಾದರೂ ಈ ಜಿಡ್ಡುಗಟ್ಟಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳಿಗೆ ಮತ್ತು ಇವತ್ತೇನು ಈ ಆನೇಕಲ್ ತಾಲೂಕಿನಲ್ಲಿರ್ತಕ್ಕಂಥ ಈ ಪುರಸಭೆಯಲ್ಲಿ ಗೆದ್ದಿರ್ತಕ್ಕಂಥ ಏನು ಅಧಿಕಾರಿಗಳು, ಜನಪ್ರತಿನಿಧಿಗಳ ಇವರ ಬೇಜವಾಬ್ದಾರಿಯಿಂದ ಇವತ್ತು ಚಂದಾಪುರದ ಚೋಳ್ರ ಕೆರೆ, ಅಂದರೆ ಚೋಳರು ಆಳ್ವಿಕೆ ಮಾಡಿದಂಥ ಕಾಲದಲ್ಲಿ ನಿರ್ಮಾಣ ಆದಂಥ ಇವತ್ತು ಚೋಳ್ರ ಕೆರೆ ಸಂಪೂರ್ಣವಾಗಿ ಕಲುಷಿತವಾಗಿದೆ. ಈ ಕೆರೆಯನ್ನು ಶುದ್ಧೀಕರಣ ಮಾಡಬೇಕು ಅಂಥೇಳಿ ಈ ಹಿಂದೆ ಸುಮಾರು 5 ವರ್ಷಗಳಿಂದ ನಿರಂತರವಾಗಿ ಹೋರಾಟಗಳನ್ನು ಈ ಭಾಗದ ಹೋರಾಟಗಾರರು, ಗ್ರಾಮ ಪಂಚಾಯತಿಯವರು, ಯುವ ಮುಖಂಡರುಗಳೆಲ್ಲ ಸೇರಿಕೊಂಡು ಹೋರಾಟ ಮಾಡಿದ್ರು. ಹೋರಾಟ ಮಾಡಿ ಇವತ್ತು ಈ ಕೆರೆಯಿಂದ ತುಂಬಿ ಮುಂದೆ ನಮ್ಮ ಮುತ್ತನಲ್ಲೂರು ಕೆರೆ ಕೂಡ ಕಲುಷಿತವಾಗಿದೆ. ಇಡೀ ತಾಲೂಕಿನಲ್ಲಿ ಅತಿ ದೊಡ್ಡ ಕೆರೆ. ಇದಕ್ಕೆ ಮೂಲ ಏನಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಕಾರ್ಖಾನೆಗಳು ಮತ್ತು ಇಲ್ಲಿರ್ತಕ್ಕಂಥ ಪ್ರತಿಷ್ಠೆ ಕಾರ್ಖಾನೆಗಳ ಮತ್ತು ಆಸ್ಪತ್ರೆಗಳಿಂದ ಆ ಪರಿಷ್ಕರಣೆ ಮಾಡಿದಿರ ನೇರವಾಗಿ ಬಿಡ್ತಕ್ಕಂಥ ಆ ಕಲ್ಮಶ ನೀರು ಇವತ್ತು ಗಬ್ಬು ನಾರ್ತಾಯಿದೆ. ಇದನ್ನು ಈ ಒಂದು ಈಗಾಗಲೇ ಏನು ಮುತ್ತನಲ್ಲೂರಿಂದ ಚಂದಾಪುರ ಬೊಮ್ಮಸಂದ್ರ ಗಂಟ ಸುಮಾರು ಒಂದು 10,000 ಜನ ಇದರ ವಿರುದ್ಧವಾಗಿ ಒಂದು ಚಳುವಳಿಯನ್ನು ಮಾಡಿದ್ವು, ಪಾದಯಾತ್ರೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರ ಮತ್ತು ಪುರಸಭೆಯವರು ಬೇರೆ ಬೇರೆ ಯೋಜನೆಗಳಿಂದ ಪುನಶ್ಚೇತನ ಮಾಡ್ತೀವಿ ಅಂಥೇಳಿ ಈ ಒಂದು ಗುತ್ತಿಗೆಯನ್ನು ಪಡೆದಂಥ ಪುಣ್ಯಾತ್ಮ ಇಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶವನ್ನು ತೆಗೆದು ಹೊರಗಡೆ ಹಾಕಿ ತದನಂತರದಲ್ಲಿ ಈತ ಅದನ್ನು ಏನು ಒಂದು ಶುದ್ಧೀಕರಣ ಮಾಡ್ತಾನೆ ಅಂತ ನಾವು ಕಾದ್ವಿ. ಆದರೆ ಈತ ಏನು ಮಾಡಿದೆ, ಇಲ್ಲಿರ್ತಕ್ಕಂಥ ಕೆಸರನ್ನು ಇಲ್ಲೇ ಹಾಕಿ ಕಟ್ಟೆಯನ್ನು ಕಟ್ಟಿ ಗಬ್ಬು ನಾರ್ತಾಯಿದೆ, ಮತ್ತು ಇನ್ನಷ್ಟು ಗಬ್ಬು ನಾರ್ತಾಯಿದೆ. ಹಾಗಾಗಿ ಇದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಚಂದಾಪುರದ ಮುಖ್ಯಾಧಿಕಾರಿಗಳು ಇದ್ರ ಪಕ್ಕದಲ್ಲೇ ಇದೆ, 10 ಅಡಿ ಪಕ್ಕದಲ್ಲಿದೆ. ಅವರು ನಿರಂತರವಾಗಿ ಬಂದು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಬೇಕಾಗಿತ್ತು. ಅವ್ರು ಯಾಕೆ ಮಾಡಿರಲ್ಲ ಅಂದರೆ ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ, ಅದು ನಾನು ಹೇಳಬೇಕೋ ಬೇಡ, ಭಾಳ ದೊಡ್ಡ ಪ್ರಮಾಣದಲ್ಲಿ ಗುತ್ತಿಗೆದಾರನಿಂದ ಹಫ್ತ ತೊಗೊಂಡಿರ್ತಾರೆ.
ಹಪ್ತೆ ತಗೊಂಡಾಗ ಅವನ ಕಡೆಯಿಂದ ತಿಂದಾಗ ಈ ಕೆಲಸ ನಾವು ಏನೇ ಮಾಡಿದ್ರು ಅವರು ಕಣ್ಣು ಮುಚ್ಕೊಂಡು ಕುಳ್ತಿರ್ತಾರೆ. ಹಾಗಾಗಿ ನೇರವಾಗಿ ಈ ಒಂದು ಚಂದಾಪುರ ಪುರಸಭೆ ಅಧಿಕಾರಿಗಳು ಮತ್ತು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಈ ಕೆರೆಯ ಕಲುಷಿತಕ್ಕೆ ಕಾರಣ, ಜೊತೆಗೆ ನಮ್ಮನ್ನು ಆಳ್ತಕ್ಕಂಥ ಜನಪ್ರತಿನಿಧಿಗಳು ಕಾರಣ ಆಗಿದ್ದಾರೆ. ಈ ಒಂದು ಸಾರ್ವಜನಿಕರ ತೆರಿಗೆಯಿಂದ ಸರ್ಕಾರಕ್ಕೆ ಹಣ ಹೋಗ್ತದೆ, ಅದೇ ಹಣದಿಂದ ಈ ಕೆಲಸ ಕಾರ್ಯಗಳನ್ನು ಆಗ್ತದೆ. ಅಂದರೆ ಸಾರ್ವಜನಿಕರ ಹಣವನ್ನು ಸಾರ್ವಜನಿಕ ಕೆಲಸಕ್ಕೆ ವಿನಿಯೋಗಿಸ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಬೇರೆ ಒಂದು ಈ ಗುತ್ತಿಗೆದಾರರು ಮತ್ತೊಬ್ಬರ ಪಾಲಾಗ್ತದೆ. ಹಾಗಾಗಿ ಭಾಳ ಜನ ಇಲ್ಲಿ ಮೂಗು ಮುಚ್ಕೊಂಡು ಓಡಾಡ್ತಾರೆ, ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಕೇಳೋ ಪ್ರಶ್ನೆಗೂ ಹೋಗೋದಿಲ್ಲ. ಹಾಗಾಗಿ ಈ ಭ್ರಷ್ಟ ವ್ಯವಸ್ಥೆಗೆ ಕಡಿವಾಣ ಹಾಕ್ಬೇಕಂತ ಹೇಳಿದ್ರೆ ಈ ಕೆರೆ ಬಗ್ಗೆ ಸೂಕ್ತವಾಗಿ ಲೋಕಾಯುಕ್ತವರು ಸ್ವಯಂ ದೂರನ್ನು ದಾಖಲಿಸಿಕೊಂಡು ಭಾಳ ವರ್ಷಗಳಿಂದ ಈ ಕೆರೆ ಬಗ್ಗೆ ಏನೋ ನಡೀತದೆ, ಏನೋ ಗೊಂದಲ ಇದೆ ಅಂತೇಳಿದ್ರೆ, ಜೊತೆಗೆ ಇವತ್ತು ಕೆರೆ ಪಕ್ಕದಲ್ಲಿ ಭಾಳ ಬೆಲೆ ಬಾಳ್ತದೆ. ಇಲ್ಲಿ ಭೂಮಾಪಕರು ಕೂಡ ಇದಕ್ಕೆ ಈ ಕೆರೆ ಇದ್ದರೆ ಏನು ಹೋದ್ರೆ ಏನು ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಡ್ಕೊತಾ ಇದ್ದಾರೆ. ಹಾಗಾಗಿ ಇದು ಸರ್ಕಾರದ ಆಸ್ತಿ. ಈ ಕೆರೆ ಕುಂಟೆಗಳು ಉಳಿದ್ರೆ ಮುಂದಿನ ಪೀಳಿಗೆಗೆ ಒಂದು ಭವಿಷ್ಯ ಇರ್ತದೆ. ಇದು ಕೇವಲ ಯಾರೋ ಚಿನ್ನಪ್ಪವ್ರು ಬರ್ತಾರೆ, ಇನ್ನೊಬ್ಬರು ಹೋರಾಟಗಾರರು ಬರ್ತಾರೆ, ಯಾರೋ 4 ಜನ ಬಂದು ಮಾತಾಡ್ತಾರೆ, ಅವ್ರಿಗೇನು ಬೇರೆ ಕೆಲಸ ಇದೆ ಅಂತಲ್ಲ. ಮುಂಬರ್ತಕ್ಕಂಥ ಪೀಳಿಗೆಗೆ ಇವೆಲ್ಲ ಕೆರೆ ಕಟ್ಟೆಗಳು ಇದ್ದರೆ ಮಾತ್ರ ನಾವೆಲ್ಲ ಉಸಿರಾಡಲಿಕ್ಕೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇದನ್ನು ಉಳಿಸ್ಬೇಕಾದ್ರೆ ಎಲ್ಲರೂ ಜನರು ಕೈ ಜೋಡಿಸ್ಬೇಕಾಗ್ತದೆ. ಭ್ರಷ್ಟಾಧಿಕಾರಿಗಳನ್ನು ಈ ಕೂಡಲೇ ಲೋಕಾಯುಕ್ತದವರು ಸ್ವಯಂ ಪ್ರೇರಿತರಾಗಿ ದೂರು ದಾಖಲೆ ಮಾಡ್ಕೋಬೇಕು ಅಂತ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಳ್ತೇನೆ. ಸರ್, ಆನೇಕಲ್ನಲ್ಲಿರುವಂಥ ಕೆಲವೊಂದಿಷ್ಟು ದೊಡ್ಡ ಕೆರೆಗಳ ಪೈಕಿ ಈ ಕೆರೆ ಕೂಡ ಒಂದಾಗಿದೆ. ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಈ ಕೆರೆನ ಅಭಿವೃದ್ಧಿ ಮಾಡ್ತೀವಿ ಅಂತ ಕೆಲವೊಂದಿಷ್ಟು NGO ಸಂಸ್ಥೆಗಳು ಮುಂದೆ ಬಂದಿವೆ, ಹಾಗೆ CSR ಫಂಡ್ ಕೂಡ ಬಿಡುಗಡೆ ಆಗಿದೆ. ಆದರೆ ನಿಜವಾಗ್ಲೂ ಕೂಡ ಇದನ್ನು ನೋಡ್ತಾ ಇದ್ದರೆ ನಾವು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಇದನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಹೂಳೆತ್ತಿದ್ದೀವಿ ಅಂತ ವರದಿಯನ್ನು ಕೊಡ್ತಾರೆ. ಇದೆಲ್ಲೋ ಒಂದು ಕಡೆ ನೋಡಿ ಸಂಪೂರ್ಣವಾಗಿ ಅವೈಜ್ಞಾನಿಕದಿಂದ ಕೂಡಿದೆ. ಸುತ್ತಮುತ್ತ ಕೂಡ ಇಡೀ ಕೆರೆ ಸುತ್ತಮುತ್ತ ಹೂಳೆತ್ತಿದ ಮಣ್ಣನ್ನೇ ಕೂಡ ಇಲ್ಲೇ ಹಾಕಿದ್ದಾರೆ, ಬೇರೆ ಕಡೆ ವಿಸರ್ಜಿಸಿಲ್ಲ. ಮತ್ತೊಂದು ಕಡೆ ಇಡೀ ಏನು ಪುರಸಭೆ ಅಧಿಕಾರಿಗಳು ಕಸ ವಿಸರ್ಜನೆ ಮಾಡೋದಕ್ಕೂ ಕೂಡ ಇದೇ ಕೆರೆಯನ್ನು ಬಳಸ್ಕೊಂಡಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಾ ಸರ್ ಇದಕ್ಕೆ? ನೋಡಿ, ಒಂದೇ ಒಂದು ಟ್ಯಾಕ್ಟ್ರಿ ಏನು ಹೂಳನ್ನು ಹೊರಗಡೆ ತೆಗೆದಿಲ್ಲ, ಎಲ್ಲ ಮಣ್ಣನ್ನು ಇಲ್ಲೇ ತೆಗೆದು ಕಟ್ಟೆ ಕಟ್ಟಿದ್ದಾನೆ. ಈ ಕಸದ ಮತ್ತು ತ್ಯಾಜ್ಯ ಗಬ್ಬು ನಾರ್ತಕ್ಕಂಥ ಮಣ್ಣನ್ನು ಕಟ್ಟೆ ಕಟ್ಟಿ ಈಗ ಮೇಲೆ ಪದರದಲ್ಲಿ ಒಂದಷ್ಟು ಬೇರೆ ಮಣ್ಣನ್ನು ತೆಗೆದುಕೊಂಡು ಬಣ್ಣ ಮಾಡ್ತಕ್ಕಂಥ ತೇಪೆ ಹಚ್ಚತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಹೂಳನ್ನು ತೆಗೆದಿಲ್ಲ. ನಮಗೆ ಭಾಳ ಸ್ಪಷ್ಟವಾಗಿ ಹೂಳು ತೆಗೆದಿದ್ರೆ ಈಗಾಗಲೇ ಕಟ್ಟೆ ಕಟ್ಟಿ ನೀರು ಬಂದಿದೆ. ಈಗಾಗಲೇ ಅವೆಲ್ಲ ಯಾವ ರೀತಿ ಆಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಬರೋಷ್ಟರಲ್ಲಿ ಭಾಳ ಶುದ್ಧೀಕರಣ ಆಗಿ ಬರಬೇಕಾಗಿತ್ತು. ಆದರೆ ಯಾವುದೇ ಕಾರಣಕ್ಕೂ ಒಂದು ಟ್ಯಾಕ್ಟ್ರಿ ಕೂಡ ಹೂಳು ತೆಗೆದಿಲ್ಲ. ಇಲ್ಲಿ NGO ಇರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಎಲ್ಲರೂ ಭ್ರಷ್ಟಾಚಾರದಿಂದ ತೊಡಗಿ ಇವತ್ತು ಇದರಲ್ಲಿ ಹಣ ಮಾಡುವ ದಂಧೆಯನ್ನು ಮಾಡಿದ್ದಾರೆ. ದಯಮಾಡಿ ಇಲ್ಲೆಲ್ಲ ಹಣ ಮಾಡೋ ದಂಧೆ ಬೇರೆ ಬೇರೆ ರೀತಿಗಳಿದ್ದಾವೆ. ಈ ಪ್ರಕೃತಿಯಲ್ಲಿ ನೀವು ಮಣ್ಣಲ್ಲಿ ನೀರಲ್ಲಿ ನೀವು ಮಣ್ಣು ಮಾಡಿದ್ರೆ ನೀವು ಭಾಳ ಏನು ಕ್ಷಮಿಸೋಕ್ಕಾಗ್ದಿರೋ ರೋಗ ಬಂದು ನೀವು ಸಾಯ್ತೀರ. 1000 ವರ್ಷ ಇತಿಹಾಸ ಇರುವಂಥ ಚೋಳದ ಕೆರೆ ಆದರೆ ಕಲುಷಿತ ಆಗಿದೆ. ತುಂಬ ಜನ ಹೇಳ್ತಾ ಇದ್ದಾರೆ, ಗ್ರಾಮಸ್ಥರು, ಪುರಸಭೆ ಅಧಿಕಾರಿಗಳು ದುಡ್ಡು ತಿಂತಾ ಇದ್ದಾರೆ, ಆದರೆ ಯಾವುದೇ ರೀತಿ ಅಭಿವೃದ್ಧಿ ಮಾಡ್ತಿಲ್ಲ ಅಂತ. ಏನು ನಿಮ್ಮ ಸುಪರ್ದಿಗೆ ಬರುತ್ತಾ? ಅದು ಏನು ಇದ್ರ ಬಗ್ಗೆ ಹೇಳೋದು? ಇದು ಕೆರೆ ಬಂದ್ಬಿಟ್ಟು ಮೈನರ್ ಇರಿಗೇಷನ್ ಅವ್ರಿಗೆ ಬರುತ್ತೆ. DPR ಆಗಿರೋದು ಕೂಡ ಅದು ಓಕೆ ಅಂದಿರೋದು ಕೂಡ ಅದನ್ನು ಅನುಮೋದನೆ ಮಾಡಿರೋರು ಕೂಡ ಮೈನರ್ ಇರಿಗೇಷನ್ ಅವರು ಕೆಲಸ ಮಾಡ್ತಿದ್ದಾರೆ. ಅವರು ಯಾರೋ NGOಸ್ಗೂ ಕೊಟ್ಟಿದ್ದಾರೆ ಕೆರೆನ ಡೆವಲಪ್ ಮಾಡೋದಕ್ಕೆ. ಬಟ್ ಇವಾಗ ಯಾಕಂಗಾಯ್ತು ಗೊತ್ತಿಲ್ಲ. ಬಟ್ ನೀವೇನೇ ಕೇಳೋದಾದ್ರೆ ಮೈನರ್ ಇರಿಗೇಷನ್ ಅವರು. ಓಕೆ ಮ್ಯಾಮ್, ಕೆರೆ ಕಲುಷಿತ ಆದ್ರೂ ಹೂಳು ಅಲ್ಲೇ ಪಕ್ಕದಲ್ಲಿ ಹಾಕಿದ್ರು, ಇದಕ್ಕೂ ಪುರಸಭೆಗೆ ಯಾವುದು ಸಂಬಂಧ? ಹೂಳು ಹಾಕಿದಾರ ಅಲ್ಲೇ ತೆಗೆದಿದ್ದು ಹೂಳನ್ನ ಒಂದು ಕೆರೆ ಡೆವಲಪ್ ಮಾಡೋದಕ್ಕೆ ಅಂತ ಮೈನರ್ ಇರಿಗೇಷನ್ ಕೊಟ್ಟ ಮೇಲೆ ಅದು ಸಂಪೂರ್ಣ ಜವಾಬ್ದಾರಿ ಅವರೇ ಆಗಿರ್ತಾರೆ. ಓಕೆ, ಇದು ಪುರಸಭೆ. ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ಈ ಒಂದು ಸುತ್ತಮುತ್ತಲಿನ ಗ್ರಾಮಸ್ಥರ ಮಾತಾಗಿರುವಂಥದ್ದು. ಅಂದರೆ ಆಕ್ರೋಶದ ನುಡಿಗಳನ್ನು ಅವರನ್ನು ನೋಡಿದ್ರೆ ಕೂಡ ಗೊತ್ತಾಗ್ತಾ ಇದೆ. ಇಡೀ ಕೆರೆಯನ್ನು ಕಲುಷಿತ ಮಾಡಿರೋದಕ್ಕೆ, ಹಾಗೆ ಇಡೀ ಕೆರೆಯನ್ನು ಕುಡಿಯೋದಕ್ಕೆ ಯೋಗ್ಯವಲ್ಲದ ರೀತಿಯಾಗಿ ಪರಿವರ್ತನೆ ಮಾಡಿರೋದಕ್ಕೆ ಎಲ್ಲರೂ ಕೂಡ ತಮ್ಮ ಆಕ್ರೋಶದ ನುಡಿಗಳನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಂದು ರೈತರಿಗೆ ಉಪಯೋಗ ಆಗ್ತಾ ಇಲ್ಲ, ಇನ್ನೊಂದು ಕುಡಿಯೋದಕ್ಕೆ ಉಪಯೋಗ ಆಗ್ತಾ ಇಲ್ಲ, ಮತ್ತೊಂದು ಕಡೆ ಜಲಚರ ಜೀವಿಗಳು ಕೂಡ ಇಲ್ಲಿ ವಾಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಇಂತಹ ಒಂದು ಕಾರ್ಯಕ್ಕೆ
ಬೇಕೆ, ಯಾಕೆ ಈ ಒಂದು ಕೆರೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೊಂದೇನಪ್ಪ ಅಂತಂದರೆ ಇಲ್ಲಿನ ಪುರಸಭೆ ಅಧಿಕಾರಿಗಳು ಮುಂದೊಂದು ದಿನ ಇದರಿಂದ ಏನಾದರೂ ದೊಡ್ಡ ಮಟ್ಟದ ಎಡವಟ್ಟಾದರೆ ಇದಕ್ಕೆ ನೇರ ಕಾರಣ ಪುರಸಭೆಯ ಅಧಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಕಡೆ ಏನಪ್ಪ ಅಂದರೆ ಇಲ್ಲೇ ಸುತ್ತಮುತ್ತ ಕೆಲವೊಂದಿಷ್ಟು ಖಾಸಗಿ ಆಸ್ಪತ್ರೆಗಳು, ಕೆಲವೊಂದಿಷ್ಟು ಖಾಸಗಿ ಶಾಲಾ ಕಾಲೇಜುಗಳು ಇರುವಂಥ ನಿಟ್ಟಿನಲ್ಲಿ ಅವರಿಗೂ ಕೂಡ ಇಲ್ಲಿ ಬರುವಂತಹ ಈ ಗಲೀಜಿನ ವಾಸನೆ ಆಗಿರ್ಬೋದು, ಸೊಳ್ಳೆಗಳ ಕಾಟ ಆಗಿರ್ಬೋದು, ಇವೆಲ್ಲವೂ ಕೂಡ ಮುಂದೊಂದು ದಿನ ಅಲ್ಲಿರುವಂಥ ಶಾಲಾ ಮಕ್ಕಳಿಗಾಗಿರ್ಬೋದು ಅಥವಾ ರೋಗಿಗಳಿಗಾಗಿರ್ಬೋದು ಮತ್ತಷ್ಟು ಅನಾರೋಗ್ಯಕ್ಕೆ ಎಡೆ ಮಾಡಿಕೊಟ್ರೆ ಇದಕ್ಕೆಲ್ಲದಕ್ಕೂ ಕೂಡ ನೇರ ಹೊಣೆ ಪುರಸಭೆಯ ಅಧಿಕಾರಿಗಳು. ಹಾಗೆ ಈ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೊಣೆಗಾರಿಕೆಯನ್ನು ಹೊತ್ಕೊಂಡಿರುವಂಥ ಕೆಲವೊಂದಿಷ್ಟು NGOಗಳು ಹಾಗೆ CSR ಫಂಡ್ನಿಂದ ಈ ಕೆರೆ ಅಭಿವೃದ್ಧಿ ಮಾಡ್ತೀವಿ ಅಂತ ಸುಮ್ಮನೆ ಸುಳ್ಳು ಹೇಳ್ಕೊಂಡು ದುಡ್ಡು ಮಾಡೋದಕ್ಕೆ ಬಂದಿದ್ದಾರೆ ಎನ್ನುವ ಆರೋಪವನ್ನು ಇಲ್ಲಿನ ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸೋಮಶೇಖರ್ ಜೊತೆ ರೂಪಾಚಂದ್ರು, ಬ್ಲೂಮ್ ಟಿವಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.